ಏನ್ ಸ್ವಾಗತ. ಈ ಒಂದು ಸಂದರ್ಭಕ್ಕೆ ನನಗೊಂದು ಸಾಂಗ್ ನೆನಪಾಗ್ತದೆ. ಸೋತು ಹೋದೆ ನಿಮ್ಮ ಪ್ರೀತಿಯ ಅಭಿಮಾನಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ನಿತ್ಯ ಪ್ರಣಾಮಗಳು. ಹಾರ್ಟಿಗೆ ಬೆಂಕಿ ಹಚ್ಕೊಂಡಿರೋ ಮಗಾಸ್ ಅಂಡ್ ಮಚೀಸ್, ಅದನ್ನ ನೀರ್ ಹಾಕಿ ಆರಿಸೋ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದು ಬುದ್ಧಿ ಹೇಳೋ ಅಂಕಲ್ಸ್ ಅಂಡ್ ಆಂಟೀಸ್, ಲೈಫಿಗೆ ಬೇಜಾನ್ ಟಿಪ್ಸ್ ಕೊಡೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಟೋಟಲಿ ಕರ್ನಾಟಕದ ಎಲ್ಲ ಬ್ಯಾಚುಲರ್ಸ್ಗೆ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2. ತುಂಬಾ ದಿನ ಆದ್ಮೇಲೆ ಮತ್ತೆ ನಿಮ್ಮ ನಿರಂಜನ್ ದೇಶಪಾಂಡೆ ಜೀ ಕನ್ನಡಕ್ಕೆ ವಾಪಸ್ ಬಂದಿದ್ದೇನೆ. ಐ ಲವ್ ಯು. ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 1 ಯಶಸ್ಸಿನ ನಂತರ ಎಷ್ಟೋ ಬ್ಯಾಚುಲರ್ಸ್ ಈ ಶೋ ಮೂಲಕ ಹೊಸ ಲೈಫನ್ನೇ ಕಂಡುಕೊಂಡಿದ್ದಾರೆ. ಈಗ ಮತ್ತೆ 10 ಬ್ಯಾಚುಲರ್ಸ್ಗಳನ್ನ ಕರ್ಕೊಂಡು ಜೀವನದ ಪಾಠ ಕಲಿಸೋದಕ್ಕೆ ನಾನು ಬಂದಾಗಿದೆ. 10 ಬ್ಯಾಚುಲರ್ಸ್ನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ಸ್ಗಳಾಗಿ ತಯಾರು ಮಾಡೋದೇ ಈ ಒಂದು ಭರ್ಜರಿ ಬ್ಯಾಚುಲರ್ಸ್ ಶೋ. ಇವ್ರನ್ನ ಟ್ರೈನ್ ಅಪ್ ಮಾಡೋದಕ್ಕೆ ಹುಡುಗಿಯರಂದ್ರೆ ಹೇಗಿರ್ತಾರೆ, ಅವ್ರ ಲೈಫಲ್ಲಿ ಬರುವಂತ ಸಮಸ್ಯೆಗಳನ್ನ ದಾಟ್ಕೊಂಡು ಜೀವನ ಕಟ್ಕೊಳ್ಳೋದು ಹೇಗೆ ಅಂತ ಹಂತ ಹಂತವಾಗಿ ಹೇಳ್ಕೊಡೋದಕ್ಕೆ 10 ಏಂಜಲ್ಸ್ ಗಳು ಬರ್ತಾ ಇದ್ದಾರೆ. ನಮ್ಮ ಬ್ರಹ್ಮಚಾರಿಗಳು ಅವರು ಮಾತ್ರ ಪಾಠ ಕಲಿಯೋದಿಲ್ಲ, ಇಡೀ ಕರ್ನಾಟಕದ ಬ್ಯಾಚುಲರ್ಸ್ ಗಳಿಗೆಲ್ಲ ಒಂದು ಆದರ್ಶವಾಗಿ ನಿಲ್ತಾರೆ. ಬರೋ ಎಲ್ಲಾ ಬ್ಯಾಚುಲರ್ಸ್ಗೆ ಹೊಸ ಲೈಫ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಬ್ಯಾಚುಲರ್ಸ್ ಗಳಿಂದ ಬ್ಯಾಚುಲರ್ ಗಳಿಗೋಸ್ಕರ ಇರುವಂತ ಏಕೈಕ ಶೋನ ಶುರು ಮಾಡ್ತಾ ಇದೀನಿ. ಲೆಟ್ಸ್ ಬಿಗಿನ್ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಗ್ರ್ಯಾಂಡ್ ಓಪನಿಂಗ್. Co-powered by Fanta. Special partners Arvind Properties, Finolex Cables Limited, Arun Ice Creams, Malleshwaram, Sudarshan Silks, Bargosa Road, Bengaluru. India Gate. Digital streaming partner ZEE5. ಬ್ಯಾಚುಲರ್ಸ್ ಅಂದ್ರೆ ಏನ್ ಸುಮ್ಮನೆನಾ? ಇವ್ರನ್ನ ಕಂಟ್ರೋಲ್ ಮಾಡಿ ಕಿವಿ ಹಿಂಡಿ ಸರಿ ದಾರಿಗೆ ತರೋದಕ್ಕೆ ಅಂತ ಒಬ್ಬ ಮೇಸ್ಟ್ರು ಬೇಕು, ಒಬ್ರು ಮೇಡಮ್ ಬೇಕು. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ಸ್ ಪಾಲಿನ ಭಾಗ್ಯ ದೇವತೆ ಡಿಂಪಲ್ ಕ್ವೀನ್ ರಚಿತಾ ರಾವ್.
ರಚ್ಚು ರಚ್ಚು ರಚ್ಚು. ವೆಲ್ಕಮ್ ಟು ಜಿ ಕನ್ನಡ. ರಚ್ಚು, ನೀ ನನಗೆ ಅಚ್ಚು ಮೆಚ್ಚು, ನೀನೇ ನನ್ನ ಪಾಲಿನ ಬೆಲ್ಲದಚ್ಚು, ಮಾಡ್ಲಾ ಒಂದ್ಸಲ ಟಚ್ಚು. ಎಲ್ಲಿದ್ರು ಸೈಕ್ ಸೈಕ್, ಎಲ್ಲಿ ಹೋದ್ರು ಸೈಕ್ ಸೈಕ್ ಮಾಡೋ ಸೈಕ್ ನಮ್ಮ ಮಕ್ಕಳು ನಾವು. ಸೈಕ್ ಸೈಕ್ ಹೆಂಗಿದ್ರು ಸೈಕ್ ಸೈಕ್, ಯಾರಿದ್ರು ಸೈಕ್ ಸೈಕ್, ಸ್ವ್ಯಾಗ್ ಅಲ್ಲಿ ಕಿಲ್ಲರ್ ನಾವು. ಹಲೋ, ಯಾರಪ್ಪ ನೀನು? ನಾನು ಆರ್ಯ. ಯಾವ ಆರ್ಯ ನೀನು? ರಚ್ಚು ಮೇಡಮ್ ಕೇಳಿ ಹೇಳ್ತಾರೆ. ಟಚ್ ಅಪ್. ಲೋ, ನಾನು ಇನ್ನು ಟಚ್ಚೇ ಮಾಡಿಲ್ಲ, ನೀ ಕಿಸ್ಸೇ ಮಾಡ್ಬಿಟ್ಟಲ್ಲೋ. ಈ ಆರ್ಯ ಒಬ್ಬನಿಗೆ ಮಾತ್ರ ಟಚ್ ಮಾಡೋಕ್ಕಾಗೋದು. ಯಾರೋ ಪುಟಾಣಿ ನೀನು? ನಾನ್ ಪುಟಾಣಿನ. ಹಾ. ಪುಟಾಣಿ ಕೊಂಡಿನೇ ದೊಡ್ಡ ಹಡಗನ್ ನಿಲ್ಸೋದು, ಪುಟಾಣಿ ಸ್ವಿಚ್ ದೊಡ್ಡ ಫ್ಲೈಟ್ ನ ಸ್ಟಾರ್ಟ್ ಮಾಡೋದು, ಪುಟಾಣಿ ಬಟನ್ ದೊಡ್ಡ ಬ್ಲಾಸ್ಟ್ ಮಾಡೋದು. ಅಬ್ಬಾ. ಅದೇ ತರ ಈ ಪುಟಾಣಿ ನಿಮ್ಗೆ ಇವತ್ತು ಒಂದೊಂದಲ್ಲಿ ಆರ್ಯ ಆಪ್ ಬಿಡಕ್ ಬಂದಿರೋದು. ಅಪ್ಪು ನೀನೇ ನನಗೆ ಆಪಿದ್ಯಾ? ನೀನೇನು ನನಗೆ ಆಪಿಡೋದು? ಭರ್ಜರಿ ಬ್ಯಾಚುಲರ್ಸ್ ಯಾಕೆ ಬಂದೆ ಅದನ್ನ ಹೇಳಿ ಹೋಗಿ. ರಚ್ಚು ಮೇಡಮ್ಗೆ ನಂಗೆ ತುಂಬಾ ಇಷ್ಟ, ಅದಕ್ಕೆ. ನಿನಗ್ ನನ್ ಕಂಡ್ರೆ ಇಷ್ಟ ಇಲ್ವಾ? ಆಕ್ಚುಲಿ ನೀನು ನನಗಿಂತ ಸೀನಿಯರ್ ಅಂತ ಅನಿಸ್ತಾ ಇದೆ ನನಗೆ. ಹೌದು. ಹೋಗುರು, ನಾನೇ ಸೀನಿಯರ್. ನೀನು ಬೊಕ್ಕೆ ಇಟ್ಕೊಂಡಿದ್ಯಾ? ಯಾರಿಗಿದು? ನಿಮ್ಗೆ ಕೊಡು. ಆಕ್ಚುಲಿ ಟೈಮ್ ಆಯ್ತು, ಹೋಗ್ಬಿಟ್ಟು ಆಮೇಲೆ ತಿರ್ಗಾ ಕರ್ಸ್ಕೊತೀನಿ. ಬಾಯ್. ರಚ್ಚು, ನಿಮ್ಮ ಇಷ್ಟದ ಶೋ ಭರ್ಜರಿ ಬ್ಯಾಚುಲರ್ಸ್ ಫುಲ್ ಬ್ಯಾಂಗಲ್ ಶುರು ಆಗ್ತಾ ಇದೆ. ಎಷ್ಟು ಖುಷಿ ಆಗ್ತದೆ. ಡೆಫಿನೆಟ್ಲಿ ಈ ಸೀಸನ್ ನ 10 ಜನ ತುಂಬಾನೇ ವೆರೈಟಿ ಕ್ಯಾರೆಕ್ಟರ್ಸ್ ಇರೋಂಥವ್ರು. ಅವ್ರನ್ನ ಗ್ರೂಮ್ ಮಾಡೋದಕ್ಕೆ ಮೆಂಟರ್ಸ್, ಬ್ಯೂಟಿಫುಲ್ ಏಂಜಲ್ಸ್ ಅಂತ ಕರಿತೀವಿ ನಾವು. ಅವ್ರು ಯಾರು ಅಂತ ಅಬ್ಸಲ್ಯೂಟ್ಲಿ ಲೈಕ್ ಐ ಆಮ್ ಸೋ ವೆರಿ ಕ್ಯೂರಿಯಸ್ ಯಾರು ಬರ್ತಿದ್ದಾರೆ ಅಂತ. ಸೊ ಒನ್ಸ್ ಅಗೇನ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಿಂಹಾಸನ ನಿಮಗೋಸ್ಕರ ರೆಡಿ ಆಗಿದೆ. ಪ್ಲೀಸ್ ಹ್ಯಾವ್ ಅ ಸೀಟ್. ನಮ್ಮೆಲ್ಲರ ಪ್ರೀತಿಯ ಕ್ರೇಜಿ ಸ್ಟಾರ್ ವೆಲ್ಕಮ್ ಮಾಡ್ಕೊಂಬೋಣ. ಬ್ರಹ್ಮಚಾರಿಗಳ ಲವ್ ಗುರು, ಬ್ಯಾಚುಲರ್ಸ್ ಬದುಕಿನ ಗಾಡ್ ಫಾದರ್, ಕ್ರೇಜಿ ಸ್ಟಾರ್ ಲವ್ ಗುರು ವಿ ರವಿಚಂದ್ರನ್ ಸರ್. ಪ್ರೀತಿ ಕೊಂದ ಕೊಲೆಗಾತಿ, ನಾ ಹೇಳೋ ಕಥೆಗೆ ಸ್ಫೂರ್ತಿ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲುವೆ ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ.
My God! Hello, lady. Do you know this handsome hero? Yes, I know him. He's a crazy star, and I love him. Hey! ಈ ಜಗತ್ತಿಗೆ ಗೊತ್ತು ಕ್ರೇಜಿ ಸ್ಟಾರ್ ಕ್ರೇಜಿನೆಸ್ ಯಮ್ಮ I love you. Love you too. ಮೈ ಗರ್ಲ್ಸ್ ಥ್ಯಾಂಕ್ ಯು Hey sir, welcome to Burgery Bachelor Season 2! Hey sir, 10 ಬ್ಯಾಚುಲರ್ಸ್ಗಳನ್ನ ಮೀಟ್ ಮಾಡ್ತಾ ಇದೀವಿ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ ಸರ್? ಬರೋ ಬ್ಯಾಚುಲರ್ಸ್ ಇವರೆಲ್ಲ ಏನು ಅಂದ್ರೆ ಇವ್ರು ಖಂಡಿತ ಮನಸ್ಸನ್ನ ಟಿಕಲ್ ಮಾಡ್ತಾರೆ, ಮೆದುಳನ್ನ ಟ್ರಿಗರ್ ಮಾಡ್ತಾರೆ. ಹೌದು. ಇದೆರಡು ಗ್ಯಾರಂಟಿ. ನಮ್ಮ ಕೆಲಸ ಈ ಭರ್ಜರಿ ಬ್ಯಾಚುಲರ್ಸ್ಗೆ ಸರ್ಜರಿ ಮಾಡೋದು ಭರ್ಜರಿ ಬ್ಯಾಚುಲರ್ಸ್ಗೆ ಸರ್ಜರಿ ಅಷ್ಟೇ. ರಚ್ಚು ರವಿ ಸರ್ ಆಗಮನ ಆಗಿದೆ ವೇದಿಕೆ ಮೇಲೆ. ಪ್ರೇಮದ ಹಬ್ಬ ಶುರು ಆಗಿದೆ, ಮತ್ತೆ ತರಾಟೆನೂ ಶುರು ಆಗ್ತಾ ಇದೆ. ಹೆಂಗ ಅನಿಸ್ತಾ ಇದೆ? ಪ್ರೇಮದ ಹಬ್ಬ ಜೊತೆಗೆ ಪ್ರೇಮ ಲೋಕನೇ ಸೃಷ್ಟಿ ಆಗ್ಬೋದೇನೋ. ಈ ಸೀಸನ್ ಅಲ್ಲಿ ಎಷ್ಟು ಕಲಿತೀವಿ ನಾವು ಅಲ್ಲಿ ಕಂಟೆಸ್ಟೆಂಟ್ಸ್ ಇಂದ, ಬ್ಯಾಚುಲರ್ಸ್ ಇಂದ. ಅದರ ಡಬಲ್ ಅವ್ರು ನಮಗ್ ಪಾಠ ಹೇಳ್ಕೊಡ್ತಾರೆ. ನಾವು ನೀವು ಸೇರಿ ಅವರಿಂದ ಪಾಠ ಕಲಿಯೋಣ. ಖಂಡಿತ. ಬಂದೆ ತಡಿ ಸರ್ ಅಲ್ಲಿ. ನಾನು ಯಾವುದೇ ಶೋ ಅವ್ರ ಜೊತೆ ನಾನು ಅಸೋಸಿಯೇಟ್ ಆಗಿದ್ರು ತಲೆ ಎಷ್ಟು ಓಡ್ತಿರತ್ತೆ ಅಂದ್ರೆ, ಬಿಕಾಸ್ ಹಿ ಕೀಪ್ಸ್ ಥಿಂಕಿಂಗ್ ಅ ಲಾಟ್. ಎಕ್ಸಾಕ್ಟ್. ಕುತ್ಕೊಂಡು ಯೋಚನೆ ಮಾಡೋದು ಸಿನಿಮಾ, ಅವ್ರ ಮ್ಯೂಸಿಕ್ ಮಾಡಿದ್ರು ಸಿನಿಮಾ, ಎಲ್ಲ ಹೋದ್ರು ಸಿನಿಮಾ ಸಿನಿಮಾ ಸಿನಿಮಾ. ದಿಸ್ ಇಸ್ ವಾಟ್ ನಾನು ತಿಳ್ಕೊಂಡಿರೋ ಅಂಥದ್ದು. ಬಟ್ ಅವ್ರ ಎನರ್ಜಿಗೆ ಸಲ್ಯೂಟ್ ಅಂಡ್ ಸಲಾಮ್ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಆಸನ ಸಿಂಹಾಸನ ಎಲ್ಲ ರೆಡಿ ಆಗಿದೆ. ದಯವಿಟ್ಟು ಅಲಂಕರಿಸಿ ಸರ್. ಈಗ ಕರ್ನಾಟಕದ ಬ್ಯಾಚುಲರ್ಸ್ ಕಾಯ್ತಾ ಇರುವಂತಹ ಅಪ್ಸರೆಯರ್ನ ಈ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಏಂಜಲ್ಸ್ ಆನ್ ಸ್ಟೇಜ್.
ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ? ರೆಡಿ ಮೀಟ್ ಮಾಡಕ್ಕೆ ಡೇಟ್ ಮಾಡಕ್ಕೆ ಯಾರು ನಿಮ್ನಲ್ಲ. ಆಯ್ತು, ಈ ತರ ಮಾತಾಡಿದ್ಮೇಲೆ ನಾನೇ ಮಾತಾಡಿಸ್ತೀನಿ. ಬಟ್ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಭರ್ಜರಿ ಬ್ಯಾಚುಲರ್ ಸೀಸನ್ 2ಗೆ ಸ್ವಾಗತ ಸುಸ್ವಾಗತ. ಅಪ್ಸರೆಯರು 10, ಒಂದೊಂದು ಮುತ್ತು ಏರ್ತಾ ಇದೆ ನನ್ನ ಮತ್ತು. ಅದೇ ಭರ್ಜರಿ ಬ್ಯಾಚುಲರ್ಸ್ ನ ಗಮ್ಮತ್ತು. ನಿರಂಜನ್ ಸರ್, ಇದು ತುಂಬಾ ಸಖತ್ತಾಗಿತ್ತು. ಏನ್ ಹೇಳ್ದ ಬಹಳ ಖುಷಿ ಆಯ್ತು. ಗ್ಯಾಪಲ್ಲಿ ಆಕ್ಚುಲಿ ಸರ್, ನೀವು ಅವಾಗಲೇ ನಮಗೆ ಭರ್ಜರಿ ಬ್ಯಾಚುಲರ್ಸ್ಗೆ ವೆಲ್ಕಮ್ ಹೇಳಿದ್ರಲ್ಲ, ನಾನು ನಿಮ್ಗೆ ಏನೋ ಒಂದು ಹೇಳ್ಬೇಕು. ವೆಲ್ಕಮ್ ಟು ಝೀ. ಬಹಳ ಖುಷಿ. ಅಲ್ಲ, ನೀನ್ ಯಾಕೆ ಅಲ್ಲಿಗೆ ಹೋಗ್ಬಿಟ್ಟು ಹಗ್ ಮಾಡೋದು? ಥ್ಯಾಂಕ್ ಯು ಅಂತ ಹಿಂಗ್ ಬೆಂಡ್ ಮಾಡಿ ಹೇಳಿದ್ರೆ ಸಾಕು. ಥ್ಯಾಂಕ್ ಯು ಅಷ್ಟೇ, ಅದು ಹೆಣ್ಮಕ್ಳು ಕೊಡೋ ಮರ್ಯಾದೆ. ನಾನೇನ್ ಚೈನೀಸ್ ಹೆಂಗೆ ಹೇಳಕ್? ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮಾ. ಕೊನಿಚಿವಾ. ಬಟ್ ನಿಜವಾಗ್ಲೂ ಒಬ್ಬೊಬ್ಬರನ್ನೇ ಮಾತಾಡ್ಸೋಣ. ಎಸ್ ಗಗನ, ಇದು ನಂದು ಝೀ ಅಲ್ಲಿ 3ನೇ ಶೋ ಆಗಿರ್ಬೋದು. ಕಂಟಿನ್ಯೂಸ್ ಒಂದು ಚಾನಲ್ ಅಲ್ಲಿ 3ನೇ ಶೋ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಜನಗಳು, ಅವ್ರ ಪ್ರೀತಿ. ಸೊ ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನಾನು ಅಷ್ಟೇ. ಇನ್ನೊಂದು ನನಗೆ ಸಖತ್ತು ಫೇವ್ರೇಟ್ ಅಂದ್ರೆ ರವಿಚಂದ್ರನ್ ಸರ್. ನೀವು ಮತ್ತೆ ಇವಾಗೆಲ್ಲ ಜನ ಹೇಳ್ಬೋದು ಬೇರೆ ಶೋ ಎಲ್ಲ ಡಿ ಬಾಸ್ ಅಂತ ಹೇಳ್ತಾ ಇದ್ಲು ಅಂತ. ಆ ಜನರೇಷನ್ ವೈಸ್ಗೆ ಒಬ್ಬೊಬ್ರು ಹೀರೋ ಇಷ್ಟ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ನಾನು ಮಹಾನಟಿಲಿ ನಮಗೆ ಸ್ಟಾರ್ಟಿಂಗು ಇದು ಕೊಡ್ತಾರೆ ಸರ್, ಫಾರ್ಮ್ ಫಿಲ್ ಮಾಡಕ್ಕೆ. ನಾನು ಇವಾಗಲೂ ಬೇಕಾದ್ರೆ ಪ್ರೂಫ್ ತೋರಿಸ್ತೀನಿ. ನಾನು ಅದರಲ್ಲಿ ಫೇವ್ರೇಟ್ ಹೀರೋ ರವಿಚಂದ್ರನ್ ಸರ್ ಮತ್ತೆ ದರ್ಶನ್ ಸರ್ ಅಂತಾನೆ ಬರ್ದಿರೋದು. ಅಷ್ಟೇ ಅಲ್ಲ, ನನ್ನ ಫೇವ್ರೇಟ್ ಹೀರೋಯಿನ್ ಅಂತ ರಚಿತಾ ರಾಮ್ನೇ ಬರ್ದಿರೋದು. ವಿತ್ ಪ್ರೂಫ್ ತೋರಿಸ್ತೀನಿ ನಾನು. ಈವನ್ ನಮ್ಮ ಮನೆಗೆ ಚಿಕ್ಕ ಪಾಪ ಇದೆ, 3 years ಓಲ್ಡ್. ಅವಳಿಗೆ ನಾವು ರಚ್ಚು ಅಂತಾನೆ ಹೆಸರಿಟ್ಟಿದ್ದೀವಿ. ನಾವು ರಚ್ಚು ಅಂತಾನೆ ಡೈಲಿ ಕರೆಯೋದು ಕೂಡ. ಅಷ್ಟಿಷ್ಟ ಮ್ಯಾಮ್. ಅಲ್ಲ ನಾನು ರವಿ ಸರ್ನ ಮುಂಚೆ ಇದೊಂದು ಹೇಳ್ಬಿಡ್ತೀನಿ. ರವಿ ಸರ್ನ ಮುಂಚೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ನನಗೆ ಸಖತ್ ಇಷ್ಟ ಆದ್ರು ಮ್ಯಾಮ್. ಐ ಆಮ್ ಯುವರ್ ಹ್ಯೂಜ್ ಫ್ಯಾನ್. ಥ್ಯಾಂಕ್ ಯು ಸೊ ಮಚ್. ಖುಷಿ ಆಯ್ತು. ಬಟ್ ಆಕ್ಚುಲಿ ಗಗನ ಅವರ ನಾಲ್ಗೆಲಿ ಮಚ್ಚೆ ಇದೆ ಅಂತ ಕೇಳ್ಪಟ್ಟೆ. ಏನೋ ಸರ್, ಮಚ್ಚೆ ಇಲ್ಲ, ಬಟ್ ಅದು ಅಷ್ಟು ದೇವತೆಗಳು ಇರ್ತಾರೆ ಕೇಳಿ ತಪ್ಪು ಮಾಡಿದೆ ಕಣಪ್ಪ. ಇದೆಯಾ ಕಂಟಿನ್ಯೂ, ಕ್ಯಾರಿ ಆನ್. ಅದು ಆಕ್ಚುಲಿ ಏನು ಅಂದ್ರೆ, ಮಹಾನಟಿನಲ್ಲಿ ಬಂದಾಗ ನಾನು DKD ನಲ್ಲಿ ಹೋಗ್ತೀನಿ ಅಂತ ಹೇಳಿ ಸೆಲೆಕ್ಟ್ ಆಗಾಯ್ತು. DKD ನಲ್ಲಿ ಇರುವಾಗ ನೆಕ್ಸ್ಟ್ ಭರ್ಜರಿ ಬ್ಯಾಚುಲರ್ ಹೋಗ್ತೀನಿ ಅಂತ ಹೇಳಿ ಇಲ್ಲೂ ಸೆಲೆಕ್ಟ್ ಆಗಾಯ್ತು. ನೆಕ್ಸ್ಟ್ ಏನು? ಅಲ್ಲ, ನನ್ ಗ್ಯಾಪ್ ಅಲ್ಲಿ ಸರಿಗಮಪಾಗು ಹೋಗಿ ಒಂದ್ಸರಿ ಇದ್ಯಾವ ತರ ಅದು ನಮ್ಮ ರವಿ ಸರ್ದ ಹೇಳಿರೋದು. ಕಮಾನ್ ಡಾರ್ಲಿಂಗ್ ಅಯ್ಯೋ ಅಯ್ಯೋ ಸಾಂಗ್ ಹೇಳ್ಬಿಟ್ಟು ಬಂದಿರೋದು. ನಾನು ಹೇಳ್ತೀನಿ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಅಂದ್ರೆ ಬಯಸಿದ ಬಾಗಿಲು ತೆಗಿಯೋಣ, ಒಳಗಡೆ ಬಂದು ಬಾಗ್ಲು ಹಾಕೊಂಡು ಇಲ್ಲೇ ಇದ್ಬಿಡೋಣ ಅಂತ. ಸೊ ಅದನ್ನ ಫಾಲೋ ಮಾಡ್ತಿದ್ದೀನಿ ಅಷ್ಟೇ ಮ್ಯಾಮ್. ಬೇಸಿಕಲಿ ನಾನು ಗಗನ, ಡ್ರೀಮ್ ಬಾಯ್ ನಿಮ್ಮ ಪಾಲಿಗೆ ಹೇಗಿರ್ಬೇಕು? ಅಂದ್ರೆ ಇವಾಗ ಹೇಳಿದ ಮಾತ್ರಕ್ಕೆ ಅಂತವ್ರೆ ಸಿಗಲ್ಲ. ಹೆಂಗೋ ಸಿಕ್ದವ್ರನ್ನ ಹೊಡೆದು ಬಡ್ದು ಸರಿ ಮಾಡ್ಕೋಬೇಕು ಅನ್ನೋ ರೂಲ್ ನ ಫಾಲೋ ಮಾಡ್ತಾ ಇದ್ದೀನಿ ಸರ್. ಅಲ್ಲ, ಯಾವ ತರ ಇರ್ಬೇಕು ಅಂದ್ರೆ ರವಿ ಸರ್ ತರ ಇರ್ಬೇಕು. ಅಂದ್ರೆ ಹುಡುಗಿನ ಅಷ್ಟು ಚೆನ್ನಾಗಿ ಹೊಗಳಿ, ಯಾರು ಹೇಳ್ತಾರೆ ಸರ್ ಬಂಗಾರದ ದೇವಿ ನೀನಮ್ಮ ಅಂತ ಒಂದು ಹುಡುಗಿಗೆ, ಹುಡುಗಿನ ಅಷ್ಟು ಚೆನ್ನಾಗಿ ವರ್ಣಿಸ್ತಾರೆ. ಅಂದ್ರೆ ಆ ತರ ಹುಡುಗ ಸಿಕ್ಕರೆ ಲೈಫ್ ಲಾಂಗ್ ಆರಾಮಾಗಿ ಜಾಲಿಯಾಗಿರ್ಬೋದು. ಹಾಗಾದ್ರೆ ದಿನ ಹಾಡು ಹೇಳ್ತಾ ಇರ್ಬೇಕಾ ನಿಮ್ಗೆ? ಹೌದು ಮ್ಯಾಮ್, ಚೆನ್ನಾಗಿರುತ್ತೆ. ದಿನ ರೊಮ್ಯಾನ್ಸ್ ಮಾಡ್ಬೇಕಾ? ಮತ್ತೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ ಮ್ಯಾಮ್, ಅದಕ್ಕಿಂತ ಜಾಸ್ತಿ. ಒಂದ್ ನಿಮಿಷ, ರವಿ ಸರ್ ಕಂಟೆಸ್ಟೆಂಟ್ ಅಲ್ಲ, ಅವರೇ ಜಡ್ಜು. ಹೆಂಗೆ ಆದ್ರೂ ಸರ್ ಈ ಬಾಲೆಗೆ ಏನ್ ಹೇಳ್ತೀರಾ? ಗಗನ ಮಾಡ ನಟಿಗೆ ಮುಂಚೆನೆ ಗೊತ್ತು ಕಣ ನನಗೆ. ನಾನು ಹೊಸದಾಗಿ ಬಂದು ತಪ್ಪಾಡಂತ ಅನಿಸ್ತೀನಿ. ಅಯ್ಯೋ ಜೀ ಕನ್ನಡ, ಥ್ಯಾಂಕ್ಸ್ ಅಪ್ಪ. ವಿಜಯಲಕ್ಷ್ಮಿ, ನಿಮ್ಮ ಡ್ರೀಮ್ ಬಾಯ್ ಹೇಗಿರ್ಬೇಕು? ಮಂಜುಳಾ ರಾಜ್ಕುಮಾರ್ ಸರ್ ತರ ಪೇರಿಂಗ್ ಇರ್ಬೇಕು. ಸಂಪತ್ತಿಗೆ ಸವಾಲ್ ಮೂವಿ ತರ ಇರ್ಬೇಕು. ಹೋಗಿ ಏನ್ ಬೇಕಾ? ಅವ್ರ ತರ ಜಗಳ ಇರ್ಬೇಕು, ಜೊತೆಗೆ ಮುದ್ದು ಇರ್ಬೇಕು. ವಿಘ್ನಾರ್ಸಿ ಬೇವರ್ಸಿ ಅಂತ ಬೈಬೇಕು, ಬೈಬೇಕು, ಜೊತೆಗೆ ಮುದ್ದು ಮಾಡ್ತೀನಿ ಅಂತಾನು ಹೇಳ್ಬೇಕು. ಇದೇ ತರ ನಿಮ್ಗೋಸ್ಕರ ಒಂದು ಹುಡುಗ ರೆಡಿ ಆಗಿರ್ತಾನೆ, ನೋಡೋಣ. ಸದ್ಯಕ್ಕೆ ರಮೋಲಾ, ಹಾಯ್. ನಿಮ್ಮ ಡ್ರೀಮ್ ಬಾಯ್ ಹೇಗಿರ್ಬೇಕು? ಜಾಸ್ತಿ ಏನು ಎಕ್ಸೈಟ್ಮೆಂಟ್ ಇಲ್ಲ, ಸ್ವಲ್ಪ ಇರೋದ್ರಲ್ಲೇ ಡಿಸೆಂಟ್ ಆಗಿರೋರ್ನ ಸೆಲೆಕ್ಟ್ ಮಾಡ್ತೀನಿ. ನಿಂತರ ಇಂಡಿಸೆಂಟ್ ಬಾಯ್ ಬೇಡ ಅಂತ ಅವ್ರು ಹೇಳ್ತಿರೋದು. ಅಷ್ಟೇ ಅರ್ಥ ಮಾಡ್ಕೊಂಡ್ರೆ ಸಾಕು ಸದ್ಯಕ್ಕೆ. ಥ್ಯಾಂಕ್ ಯು ರಮೋಲಾ. ಅಮೃತ ನಾಯಕ್, ಡ್ರೀಮ್ ಬಾಯ್ ನನಗೆ ಅವ್ರನ್ನ ನೋಡಿದ ತಕ್ಷಣ ಸೆಕ್ಯೂರ್ ಫೀಲ್ ಆಗ್ಬೇಕು. ನನ್ನ ಹುಡುಗ ಏನಮ್ಮ ನನ್ನ ಹುಡುಗ ನನ್ನ ಹಿಂದೆ ಇದ್ದಾನೆ ಏನೋ ಆತರ
ಹಂಗೆ ನೀವು ಮುಂದೆ ಬಂದ್ರೆ ನಿರಂಜನ್ ಏನು ನನ್ನ ಹುಡುಗ ನಿಂದೆ ಅಂದ್ರೆ ನಿಮ್ಮ ಅಮೃತಧಾರೆ ಸೀರಿಯಲಲ್ಲಿ ಪಾರ್ಥ ಅಂತ ಒಬ್ಬ ಸಿಕ್ಕದ, ಬಟ್ ಇಲ್ಲಿ ಬ್ಯಾಚುಲರ್ಸ್ ಅಲ್ಲಿ ಆ ತರ ಏನು ಹಿಂದ್ಗಡೆ ನೋಡು ಅಂತ ಸಿಗಬೇಕು ಅಲ್ವಾ? ಒಳ್ಳೇದಾಗ್ಲಿ, ಬಹಳ ಚೆನ್ನಾಗಿ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಇನ್ನು ಅಭಿಜ್ಞಾ ಅವರೇ ಹೇಳಿ. ನೀವು ನನ್ನ ಡ್ರೀಮ್ ಬಾಯ್ ಬಗ್ಗೆ ಕೇಳೋಕ್ಕಿಂತ ಮುಂಚೆ ರವಿ ಸರ್, ಇಟ್ಸ್ ಅ ಪ್ರಿವಿಲೇಜ್. ನಾನು 4th ಸ್ಟ್ಯಾಂಡರ್ಡ್ ಇಂದ ಕನ್ಸ್ ಕಟ್ಕೊಂಡಿದ್ದೆ ನಿಮ್ಮನ್ನ ಡೈರೆಕ್ಟ್ ಆಗಿ ನೋಡ್ಬೇಕು ಅಂತ. ಚಿಕ್ಕ ವಯಸ್ಸಲ್ಲಿ ಯಾರು ನಿನ್ ಗಂಡ, ನೀನ್ ಯಾರನ್ನ ಮದ್ವೆ ಆಗ್ತಿ ಅಂತ ಕೇಳಿದ್ರೆ ನಾನು ಹೇಳ್ತಾ ಇದ್ದಿದ್ದೆ ರವಿಚಂದ್ರನ್ ಅಂತ. ಸರ್ ನನಗೆ ನೀವಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸರ್, ಸಿಕ್ಕಾಪಟ್ಟೆ ಇಷ್ಟ. ನೀವು ಸರ್ ಇನ್ನೂ ಇದೆ ಸರ್, ಇನ್ನೂ ಇದೆ. ಒಂದು ಮೂವಿಲಿ ಹೀರೋಯಿನ್ಗೆ ಮಲ್ಕೊಂಡಿದ್ದಾಗ ಕಿಟಕಿಲಿ ಅವ್ರನ್ನ ನೋಡಿ ಅಡ್ಮೈರ್ ಮಾಡ್ತಿರ್ತೀರಾ. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಫುಲ್ಲು ಒಳ್ಳೆ ಫ್ರಾಕ್ ಹಾಕೊಂಡು ಕೂದಲೆಲ್ಲ ಬಿಟ್ಕೊಂಡು ಕಿಟಕಿ ಹತ್ರ ರವಿಚಂದ್ರನ್ ಬರ್ತಾರೆ ಅಂತ ಆಸೆ ಇಟ್ಕೊಂಡು ಮಲ್ಕೊತಾ ಇದ್ದೆ. ಬಟ್ ನೀವು ಯಾವತ್ತೂ ಬರಲಿಲ್ಲ ಒಂದು ನಿಮಿಷ ಸರ್. ಕಡೆ ಯಾರು ಬಂದು ಹೋದ್ರಮ್ಮ? ಯಾರು ಬರಲಿಲ್ಲ. ಈಗ ಸದ್ಯಕ್ಕೆ ಡ್ರೀಮ್ ಬಾಯ್ ನನ್ಗೆ ಯಾರು ಸಿಕ್ಕಿದ್ರು ಓಕೆ, ಒಳ್ಳೆ ಭವಿಷ್ಯ ಇದೆ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಸುಕೃತ. Hi ma'am. ವಿ ಮಿಸ್ಡ್ ಯು ಸುಕೃತ. I missed you too ma'am. ಐ ಮಿಸ್ ಯು ಟು. ಇವ್ರಿಗೆ ಹುಡುಗಿರ್ನ ತಪ್ಕೊಳಕ್ ಒಂದ್ ರೀಸನ್ ಬೇಕು ಆಗಲ್ಲಮ್ಮ. ಮ್ಯಾಮ್. ಹೋಗ್ ತಪ್ಕೊಳ್ತಾರೆ. ಡ್ರೀಮ್ ಬಾಯ್ ಹುಡುಗ ಆಗಿರ್ಬೇಕು ಫಸ್ಟ್. ದೇವ್ರು ಒಳ್ಳೇದಾಗಿ. ಹುಡುಗ ಆಗಿರ್ಬೇಕು, ಪ್ರಾಪರ್ ಆಗಿ ಎಲ್ಲಾ ತರ ಹುಡುಗ ಆಗಿರ್ಬೇಕು. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿದ್ದೆ ಇಲ್ಲಿ ತನಕ. ಎಸ್ ಪವಿ ಪೂವಪ್ಪ, ನಿಮ್ಮ ಡ್ರೀಮ್ ಬಾಯ್. ಅವ್ರಿಗೆ ಹುಡುಗ ಆಗಿರ್ಬೇಕು, ನನಗೆ ಹುಡುಗ ಸಿಕ್ಕಿದ್ರೆ ಸಾಕು ಅಂತ ನಾನು ಕಾಯ್ತಾ ಇದ್ದೀನಿ. ಅಲ್ಲ, ಸಿಗೋಂತ ಹುಡುಗನಲ್ಲಿ ಏನಿರ್ಬೇಕು? ಇರೋದಿದ್ರೆ ಸಾಕು. ರವಿ ಸರ್ ತರ ರೊಮ್ಯಾಂಟಿಕ್ ಆಗಿರ್ಲೇಬೇಕು ನನಗೆ. ಥ್ಯಾಂಕ್ ಯು ವೆರಿ ಮಚ್. ಅನನ್ಯ ಅಮರ್ ಅಲಿಯಾಸ್ ಬುಜ್ಜಿ. ನನಗೆ ನಗದಂದ್ರೆ ತುಂಬಾ ಇಷ್ಟ. ನಗ್ನಗ್ತಾ ಇರೋದಂದ್ರೆ ಅದೊಂಥರ ಡಿಫಾಲ್ಟ್ ಮೆಕ್ಯಾನಿಸಮ್ ಆಗ್ಬಿಟ್ಟಿದೆ ಬಾಡಿಲಿ. ಅದಕ್ಕೆ ನನ್ನ ನಗ್ಸೋನಿರ್ಬೇಕು. ಯಾಕಂದ್ರೆ ಇಲ್ಲ ಇದು ಸುಳ್ಳು. ಅನನ್ಯಾಗೆ ಡ್ರೀಮ್ ಬಾಯ್ ಹೆಂಗಿರ್ಬೇಕು ಅಂದ್ರೆ ಅವ್ರನ್ನ ಅವ್ರ ಅಕ್ಕನ್ನ ಇಬ್ರು ದೂರ ಮಾಡಬಾರ್ದು ಅಷ್ಟೇ. ಅವನಿಗೆ ಚೆನ್ನಾಗಿ ಗೊತ್ತಿರ್ಬೇಕು, ಏನೇ ಆದ್ರೂ ನನ್ನ ಫಸ್ಟ್ ಪ್ರಯಾರಿಟಿ ಅವಳೇ ಇರ್ತಾಳೆ. ಇವ್ರ ಅಕ್ಕನ ಒಂದೇ ಹುಡುಗ ಮದ್ವೆ ಆಗ್ಬೇಕು. ಬೇಕಾದ್ರೆ ಒಂದೇ ಮನೆಗೆ ಮದ್ವೆ ಆಗೋಣ. ಏನಿಲ್ಲ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅವ್ನ್ ನನಗೆ ಹೂ ಚಂಡು ಹುಡುಗಿ ಹಾರ್ಟ್ಗೆ ನುಗ್ಗಿ ಕಥಕಳಿ ಆಡಿದಳು ಅನ್ಬೇಕು. ನಾನು ಅವನ್ಗೆ ರಾಮ ಶ್ಯಾಮ ಭೀಮ ಸಿಕ್ರು ಬೇಕಿಲ್ಲ ಧೀರ ರಣಧೀರ ಸಿಕ್ರೆ ಸಕ್ರೆ ಬೆಲ್ಲ ಅಂತೀನಿ. ಅಂದ್ರೆ ನಿಮ್ಗೆ ಮದ್ವೆ ಆಗೋ ಹುಡುಗ ಅಂತಾಕ್ಷರಿ ಚೆನ್ನಾಗಿ ಆಡ್ಬೇಕು ರಾತ್ರಿ ಎಲ್ಲ. ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು. ಬಹಳ ಸಂತೋಷ. ಎಸ್ ಅಮೃತ, ನಿಮ್ಮ ಡ್ರೀಮ್ ಬಾ ಹೇಗಿರ್ಬೇಕು? ರೊಮ್ಯಾಂಟಿಕ್ ಜಾಸ್ತಿ ಇರ್ಬೇಕು. ರವಿ ಸರ್ ಥರ. ಹಾ, ಓಕೆ. ನಾನ್ ಸ್ವಲ್ಪ ಶಾರ್ಟ್ ಟೆಂಪರ್, ಕೋಪ ಜಾಸ್ತಿ, ಲಿಟಲ್ ಲಿಟಲ್ ಹಾ. ಹುಡುಗಂಗೆ ಬಗಲ್ ಸೊ ನಾನು ಹೇಳಿದೆಲ್ಲ ಕೇಳ್ಬೇಕು. ತುಂಬಾ ಟ್ಯಾಂಟ್ರಮ್ಸ್ ಥ್ರೋ ಮಾಡ್ಬಾರ್ದು ನನ್ನ ಕಡೆಗೆ. ನಾನ್ ಥ್ರೋ ಮಾಡಿದ್ರೆ ತಗೋಬೇಕು. ಸ್ವೀಟ್ ಆಗಿರ್ಬೇಕು, ಕ್ಯೂಟ್ ಆಗಿರ್ಬೇಕು. ಎಲ್ಲಾದ್ರೂ ಹೋಗ್ತಾ ಇದ್ರೇನೋ ಯಾವ್ದೇ ಹುಡುಗಿ ನೋಡ್ರು ವಾವ್ ಇಸ್ ಸೋ ಕ್ಯೂಟ್ ಅಂತ ಹೇಳ್ಬೇಕು. ವಾವ್. ರವಿ ಸರ್, ಈ ತರ ಹುಡುಗರು ಯಾರನ್ನ ಸಿಗ್ತಾರೆ ಸರ್? ಸಿಗ್ತಾರೆ, ಒಂದೆರಡು ದಿವಸ ಇರ್ತಾರೆ, ಹೋಗ್ತಾರೆ. ಧನೇಶ್ರೀ, ನಿಮ್ಮ ಡ್ರೀಮ್ ಬಾಯ್ ಹೇಗಿರ್ಬೇಕು? ನನ್ನ ಡ್ರೀಮ್ ಬಾಯ್ ಟಾಲ್, ಡಾರ್ಕ್, ಹ್ಯಾಂಡ್ಸಮ್ ಅಂಡ್ ಜಾಯ್ಲ್ ಆಗಿರ್ಬೇಕು. ಇಷ್ಟು ಜನರಲ್ಲಿ ಪರ್ಫೆಕ್ಟ್ ಕ್ಲಾರಿಟಿ ಇರೋದು ಒಂದೇ ಹುಡುಗ. ಅದೇ ಅವರೆಲ್ಲ ಏನೇನೇನೇನೋ ಸುತ್ತಿ ಬಳಸಿ ಏನೇನೋ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಹೆಂಗಿರ್ಬೇಕಂತ ಅಷ್ಟೇ. ಓಕೆ, ಒಟ್ಟಲ್ಲಿ ಎಲ್ಲಾ ಏಂಜಲ್ಸ್ ಗಳ ಡ್ರೀಮ್ ಬಾಯ್ ಹೇಗಿರ್ಬೇಕು ಅಂತ ಈಗಾಗಲೇ ಒಂದು ಝಲಕ್ ಸಿಕ್ಕಾಗಿದೆ. ನಿಜವಾಗ್ಲೂ ಆ ಡ್ರೀಮ್ ಬಾಯ್ ಗಳು ಅದು ಹೆಂಗಿರ್ತಾರೋ, ಇವ್ರಿಗೆ ಸಿಗೋ ಹುಡುಗರು ಅದು ಹೆಂಗ್ ಮೆಂಟರ್ ಮಾಡ್ತಾರೋ ಇವೆಲ್ಲ ನೋಡೋಣ. ಬಟ್ ರವಿ ಸರ್, 10 ಜನ ಏಂಜಲ್ಸ್ ಬಂದಾಗಿದೆ, ಹೇಗೆ ಅನ್ನಿಸ್ತಾ ಸರ್? ಚೆನ್ನಾಗಿ ಮಜಾ ಕೊಡ್ತಾರೆ ಅನ್ನಿಸ್ತಿದೆ ನನಗೆ. ಎಂಟರ್ಟೈನ್ ಅಂತೂ ಮಾಡ್ತಾರೆ. ಡ್ರೀಮ್ ಬಾಯ್ ಅಂದ್ರೆ ಇಟ್ ಇಸ್ ಯುವರ್ ಫ್ಯೂಚರ್ ಹಸ್ಬೆಂಡ್. ನಿಮ್ಮನ್ನ ಜೀವನದಲ್ಲಿ ಬರೋ ವ್ಯಕ್ತಿ ನಿಮ್ಗೆ ಏನ್ ಕೊಡ್ತಾರೆ, ನಿಮ್ಗೆ ಗೌರವ ಹೆಂಗ್ ಕೊಡ್ತಾರೆ, ನೀವು ಅವನಿಗೆ ಏನ್ ಕೊಡ್ತೀರಿ, ಎಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ. ಓಕೆ, ಶೋ ಇಸ್ ಆಲ್ ಅಬೌಟ್ ನೀವು ಬ್ಯಾಚುಲರ್ಸ್ನ ಮಾನಿಟರಿಂಗ್ ಮಾಡೋದು, ಮೆಂಟರ್ ಆಗಿರೋದು ಅಲ್ವಾ? ಅಷ್ಟೇ. ಆಲ್ ದ ವೆರಿ ಬೆಸ್ಟ್. 10 ಜನ ಬ್ಯೂಟಿಫುಲ್ ಏಂಜಲ್ಸ್ಗೆ. ಈ 10 ಜನಕ್ಕೆ ಯಾರು ಸಿಗ್ತಾರೆ ಬ್ಯಾಚುಲರ್ಸ್ ಗ್ರೂ ಮಾಡೋದಕ್ಕೆ ಅಂತ ನಾನು ಕಾಯ್ತಿದ್ದೀನಿ. ಗುಡ್ ಲಕ್. ವೆರಿ ನೈಸ್. ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಹಾರ್ಟಿ ವೆಲ್ಕಮ್.
10 ಅಪ್ಸರೆಯರು ಬಂದಾಗಿದೆ. ಈಗ ಬ್ಯಾಚುಲರ್ಸ್ಗಳು ಬರುವಂತ ಸಮಯ. ವೇದಿಕೆಗೆ ಬರ್ತಾರಂತ ಮೊದಲನೇ ಬ್ಯಾಚುಲರ್, ಮೊಟ್ಟ ಮೊದಲ ಬಾರಿಗೆ ಒಂದು ಹುಲಿ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದೆ. ಅದು ಬರೀ ಹುಲಿ ಅಲ್ಲ, ಬ್ಯಾಚುಲರ್ ಹುಲಿ. ಲೆಟ್ಸ್ ವೆಲ್ಕಮ್ ಹುಲಿ ಕಾರ್ತಿಕ್. ವೆಲ್ಕಮ್. ನೀವೇನಿಲ್ಲಿ? ನೀನೇನಿಲ್ಲಿ? ನಾನೇ ರಣ ಬೇಟೆಗಾರ ಅಂತ ಬಂದೆ, ಆಲ್ರೆಡಿ ಬೇಟೆ ಆಡಕ್ ನಿಂತ್ಬಿಟ್ಟು. ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2. ಥ್ಯಾಂಕ್ ಯು. ಹುಲಿ ಕಾರ್ತಿಕ್ ಇವ್ರ ಬಗ್ಗೆ ಹೇಳೋದಾದ್ರೆ ಬಹಳ ಚಿರಪರಿಚಿತ ಹಳ್ಳಿ ಪ್ರತಿಭೆ, ಹಳ್ಳಿಯ ಬದುಕಿನ ಒಂದು ಅದ್ಭುತವಾದ ಅನುಭವ ಇರೋನು ಕಲಾವಿದನಾಗಿ ಇಡೀ ಕರ್ನಾಟಕನ ನಗಿಸ್ತಾ ಇರುವಂತಹ ಹಾಸ್ಯ ಕಲಾವಿದರಲ್ಲಿ ಒಬ್ಬನು ಅಂತ ಹೆಮ್ಮೆಯಿಂದ ಗುರುತಿಸ್ಕೊಂಡಿರುವಂತಹ ಹುಲಿ ಕಾರ್ತಿಕ್. ಬಲಿ ಚಪ್ಪಾಳೆ. ಈ ಆಕ್ಚುಲಿ ಹುಲಿ ಕಾರ್ತಿಕ್ನ ಪರಿಚಯದ ಒಂದು ವಿಟಿ ಇದೆ, ವಿಟಿ ನೋಡೋಣ. ಇದುವರೆಗೂ ನೀವು ಎಷ್ಟೆಷ್ಟೋ ಜನ ಕಂಟೆಸ್ಟೆಂಟ್ ಊರು ನೋಡಿರ್ತೀರಾ, ಬೀದಿ ನೋಡಿರ್ತೀರಾ, ಕೇರಿ ನೋಡಿರ್ತೀರಾ. ಫಾರ್ ದ ಫಸ್ಟ್ ಟೈಮ್ ಇನ್ ಟೆಲಿವಿಷನ್ ಇಂಡಸ್ಟ್ರಿ ಹುಲಿನೇ ಬಂದು ಅದ್ರ ಟೆರಿಟರಿ ತೋರ್ಸೋದು ನೋಡಿದ್ದೀರಾ? ನೀವೆಲ್ಲ ಅನ್ಕೊಂಡಿರ್ತೀರಾ ಭರ್ಜರಿ ಬ್ಯಾಚುಲರ್ ಹುಲಿ ಯಾಕೆ ಬಂತು ಅಂತ. ಆ್ಯಕ್ಚುಲಿ ನೀವು ಅನ್ಕೊಂಡಂಗೆ ನಾನು ಭರ್ಜರಿ ಬ್ಯಾಚುಲರ್ ಅಲ್ಲ, ಬರ್ಗೆಟ್ಟಿರೋ ಬ್ಯಾಚುಲರ್ ಸ್ವಾಮಿ. ಎಲ್ರಿಗೂ ಒಂದು ಡೌಟ್ ಇತ್ತು, ಯಾತಕ್ಕೆ ಇವನಿಗೆ ಹುಲಿ 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 ಅಂತಾರೆ ಅಂತ. ಸೊ ನಾನು ಹುಟ್ಟು ಬೆಳೆದಿದ್ದು ಹುಲಿ ಸರ ಅಂತ, ಹಂಗೆ ಆಗ್ತಾ ಅದು ಹುಲಿ ಕಾರ್ತಿಕ್ ಅಂತ ಹೆಸರು ಬಂದಿದ್ದು. ತೀರ್ಥಹಳ್ಳಿಯಿಂದ 13 ಕಿಲೋಮೀಟರ್ ಮುಂದೆ ಬಂದ್ರೆ ಒಂದು ಚಿಕ್ಕಹಳ್ಳಿ ಅಂತ ಸಿಗುತ್ತೆ. ಊರ ಹೆಸರೇ ಚಿಕ್ಕಹಳ್ಳಿ. ಆ ಚಿಕ್ಕಹಳ್ಳಿಯಲ್ಲಿ ಇರೋದೇ ಒಂದು 10 ಮನೆ. ನಮ್ಮ ಮನೆ ನಾನು ನನ್ನ ತಾಯಿ ಇದ್ದೆ. ನನಗೆ ಚಿಕ್ಕದಲ್ಲಿರ್ತಾನೆ ಒಂದು ತಲೆಗೆ ಬಂದ್ಬಿಟ್ಟಿತ್ತು, ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ತುಂಬಾ ವೋಲ್ಟ್ ಆಗಿರ್ಬೇಕು, ಯಾವುದಕ್ಕೂ ಕೇರ್ ಮಾಡಬಾರ್ದು. ಇಡೀ ಊರಲ್ಲೆಲ್ಲ ನನಗೆ ಒಳ್ಳೆ ಹುಡುಗನ ಹೆಸರೇ ಇರಲಿಲ್ಲ, ಸ್ಕೂಲಲ್ಲಿ ಒಳ್ಳೆ ಹುಡುಗನ ಹೆಸರೇ ಇರಲಿಲ್ಲ. ಇದ್ರ ಮಧ್ಯೆ ನಾನು SLC ಫೇಲ್ ಆಗ್ಬಿಟ್ಟೆ. ದೊಡ್ಡ ಏನೋ ಒಂದು ಇಂಜಿನಿಯರಿಂಗ್ ಓದಿದ್ದೀನಿ ಅನ್ನೋ ರೇಂಜಲ್ಲಿ ಬೆಂಗಳೂರಿಗೆ ಹೋಗಿ ಯಶವಂತಪುರ ಬಸ್ ಸ್ಟ್ಯಾಂಡ್ ಹಿಡಿದ್ರೆ ಒಂದು ಪ್ರಭಾತ್ ಮಿಲಿಟರಿ ಹೋಟ್ಲು ಅಂತ ಸೇರ್ಕೊಂಡೆ. ಅಲ್ಲಿ ಬಾತ್ರೂಮ್ ತೊಳಿ. ಅದಾದ್ಮೇಲೆ ನಂಗೊಂದು ಪ್ರಮೋಷನ್ ಆಯಿತು. ಅದೇನು ಅಂದರೆ ಪಾತ್ರೆ ತೊಳೆಯೋದು. ಅದಾಯಿತು. ಅದಾದ್ಮೇಲೆ ಟೇಬಲ್. ಏನೂ ಮಾಡೋಂಗಿಲ್ಲ, ಕಣ್ಣೀರು ಹಾಕಂಗಿಲ್ಲ. ನಾನು ಮಾಡ್ಕೊಂಡಿರೋ ತಪ್ಪು, ನಾನು ನನ್ನ ತಾಯಿ ಮಾತು ಕೇಳದೆ ಸೀದಾ ಬೆಂಗಳೂರಿಗೆ ಹೋಗಿ ಮಾಡ್ಕೊಂಡಿರೋ ತಪ್ಪು. ನಾನು ಮತ್ತೆ ಓದ್ಬೇಕನ್ನೋ ಹುಚ್ಚೂರಾಯ್ತು. ಸೀದಾ ಬಂದೆ, SLC ಕಟ್ಟಿ ಪಾಸ್ ಮಾಡಿ PUC ಸೇರ್ಕೊಂಡೆ. ಸೊ ಡಿಗ್ರಿ ನನ್ನ ಲೈಫ್ನ ತುಂಬ ಬೇರೆ ಥರ ಬದಲಾಯಿಸ್ಬಿಡ್ತು. ಕಾಲೇಜಿಗೆ ನಾನು ಫಸ್ಟ್ ಕ್ಲಾಸ್ ಬರ್ತೀನಿ. ಸೊ ಡಿಗ್ರಿಲಿ ನಾನು ಕಲ್ಚರಲ್ ಆ್ಯಕ್ಟಿವ್ ಇದ್ದೆ. ಏನಂದ್ರೆ ಎಷ್ಟೇ ತುಂಟತನ ಇರಲಿ, ಒಂದು ಒಳ್ಳೆ ಗುಣ ಏನಿತ್ತು ಅಂದ್ರೆ ನಾನು ಏನೇ ಕೆಲಸ ಮಾಡಕ್ ಹೋದ್ರು ನನಗೆ ಕೈ ಜೋಡ್ಸ್ಕೊಂಡ್ ಬರ್ತಿದ್ದ.
ನನಗೆ ಏನೇ ಸೂಜಷ್ಟು ನೋವಾದ್ರೂ ಅವನ್ ತಡ್ಕೊಳ್ಳಲ್ಲ. ನಮ್ಗೆ ಎಷ್ಟು ಲವ್ ಆಗಿತ್ತು ಅಂದ್ರೆ ಒಂದು ಹೆಣ್ಣು ಜೀವ ನೋಡಿದ್ರೆ ಸಾಕು ಲವ್ ಆಗ್ಬಿಡೋದು, ಆ ರೇಂಜಿಗೆ ಬರ್ಗೆಟ್ ಹೋಗ್ಬಿಟ್ಟಿದ್ವಿ. ಅಲ್ಲ, ರಕ್ತದಲ್ಲಿ ಬರ್ತಿದ್ದೀನಿ, ಕೋಳಿದಲ್ಲಮ್ಮ. ಏನೋ ಹುಡುಗಿಯರ್ ಫೋನ್ ಬರೋದಕ್ಕೆ ಶುರು ಆಯ್ತು. ಇದು ಏನಪ್ಪ ಕತೆ? ಇವನ ನೋಡಿದ್ರೆ ಒಳ್ಳೆ ಹೊಕ್ಕಿಡಿಯನ್ನು ನೋಡ್ದಂಗೆ ಆಗ್ತದೆ. ಇವನಿಗೆ ಒಂದು ರೂಪ ಇಲ್ಲ, ಒಂದು ಬಾಡಿ ಇಲ್ಲ. ಇವನಿಗೆ ಅಂತ ಈ ತರ ಹುಡುಗಿ ಬಿಡ್ತಾ ಇದಾರೆ. ಒಂದು 3-4 ಜನ ಲವ್ ಮಾಡ್ದ, ಏನಾಯ್ತೋ ಗೊತ್ತಿಲ್ಲ, ಯಾರು ಇಲ್ಲ ಈಗ. ಬುಲ್ಬಲ್ ಅಮ್ಮ ಮನೇಲಿಲ್ಲ, ಬತ್ತೀಯಾ? ನನ್ನ ಮಕ್ಕಳನ್ನ ಎತ್ಕೊಳಕ್ ಕೈ ಅಂತ ಚಿನ್ನದ ಬಳೆ ಹಾಕಿದೆ, ಅದನ್ನು ಎತ್ತಿ ಅದೇ ಮೇಲೆ ಹಸ್ಬಿಟ್ಟಲೆ. 31 ವರ್ಷ ಆಯ್ತು. ಅತ್ತಾಗಿತ್ತಾಗ ನೋಡಿದ್ರೆ ಇನ್ನೊಂದು 19 ವರ್ಷ ಉಳಿದಿರ್ಬೋದು ಜೀವನದಲ್ಲಿ. ಸಂಸಾರ ಅನ್ನೋದನ್ನ ಮಾಡಬೇಕು ಅನ್ನೋದು ಆಸೆ. ಹಾಯ್ ಏಂಜಲ್ಸ್, ನೀವೆಲ್ಲ ನನ್ನನ್ನು ನೋಡ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ದಯವಿಟ್ಟು ಯಾರು ಒಬ್ರು ಸೆಲೆಕ್ಟ್ ಮಾಡ್ಕೊಬಿಡಿ ಪ್ಲೀಸ್, ಕಾಲು ಹಿಡ್ಕೊತೀನಿ, ಒಪ್ಕೊಂಬಿಡಿ. ಕೆಲಸಲಿ ಜೊತೆಲೇ ಇದ್ದಿರೋ ಹುಡುಗರ ಬಗ್ಗೆ ಎಷ್ಟೊಂದು ನಮ್ಗೆ ಗೊತ್ತಿರಲ್ಲ. ಈ ತರ ತೋರಿಸ್ದಾಗ್ಲೇ ಗೊತ್ತಾಗೋದು, ಓ ಈ ತರ ಎಲ್ಲ ಇದೆ ಇವ್ರ ಬ್ಯಾಕ್ ಗ್ರೌಂಡ್ ಅಂತ. ಸೊ ನೀ ಹೇಳು, ನಿನ್ನ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳೆಲ್ಲ ಬಂದ್ ಆಗೋಗಿದೆ, ಬಟ್ ನಿಮ್ ಊರ್ ನೋಡಕ್ ಎಷ್ಟು ಚಂದ. ಆ ಗ್ರಾಮದ ಬಗ್ಗೆ ಹೇಳು. ನನ್ಗೆ ಅಪ್ಪ ಇಲ್ಲ, ನನ್ನ ತಾಯಿಗೆ ನಾನು ಒಬ್ನೇ ಮಗ. ಗೊತ್ತಲ್ಲ, ಸಿಂಗಲ್ ಪೇರೆಂಟ್ಸ್ ಅಂದ್ರೆ ಅವಳು ಜೀವನ ಮಾಡೋದೇ ಒಂದು ಕಷ್ಟ. ಸುತ್ತಮುತ್ತ ಬೇರೆ ತರ ಎಲ್ಲ ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ಅಂದ್ರೆ ನಮ್ಮ ಅಮ್ಮಂಗೆ ಒಂದು 23-24 ವರ್ಷಕ್ಕೆ ಗಂಡ ಇರಲಿಲ್ಲ. ಸೊ ನನಗೆ ಅವಾಗ ಒಂದು 2 ವರ್ಷ 3 ವರ್ಷ ನಂಗೆ ಅಮ್ಮ ಬಿಟ್ರೆ ಮತ್ತೆ ಏನೂ ಇಲ್ಲ. ನಂಗೆ ಈ ಕ್ಷಣನೂ ಅನ್ಸೋದಷ್ಟೇ, ಒಂದು ಸೆಕೆಂಡ್ ನಮ್ಮ ಅಮ್ಮ ಇಲ್ಲ ಅಂದರೆ ನಾನು ತೋರಿಸೋದ್ನಲ್ಲ ಊರು, ಏನಕ್ಕೆ ಹೋಗ್ಬೇಕು ನಾನು ಆ ಊರಿಗೆ? ಇವತ್ತು ಆ ಕಾಡಲ್ಲಿ ಯಾವ ಕ್ಷಣಕ್ಕೆ ನನ್ನ ಮಗ ಬರ್ತಾನೆ ಅಂತ ನಮ್ಮ ಅಮ್ಮ ರಾತ್ರಿ 9 ಗಂಟೆ ತನಕ ಗೇಟ್ ನೋಡ್ತಾ ಇರ್ತಾಳೆ. ಒಬ್ಬರೇ ಇರ್ತಾರೆ ಅವರಲ್ಲಿ, ಒಬ್ಳೆ, ಅಷ್ಟು ದೊಡ್ಡ ಕಾಡಲ್ಲಿ ಒಬ್ಬಳೇ ಇರ್ತಾಳೆ. ಆಕ್ಚುಲಿ ನಾನು ಹುಲಿ ಅಲ್ಲ, ಅವಳು ಹುಲಿ. ಅವಳು ಪಡ್ತಾ ಇದ್ದಿದ್ದು ಎಲ್ಲ ಸ್ಟ್ರಗಲ್ಗಳು ನಂಗೆ ಗೊತ್ತು. ನನ್ನನ್ನು ಒಬ್ಬನ ಸಾಕೋದಷ್ಟೇ ಅವಳ ಉದ್ದೇಶ, ಮತ್ತೇನು ಇರಲಿಲ್ಲ. ಅವಳಿಗೆ ಈ ಪ್ರಪಂಚದ ಯಾವ ಸುಖಗಳು ಅವಳಿಗೆ ಬೇಕಾಗಿರಲಿಲ್ಲ. ಅವಳಿಗೆ ನಾನೇ ದೊಡ್ಡ ಸುಖ. ನನಗೆ ಅವಳನ್ನ ಉಳಿಸ್ಕೊಬೇಕು, ನಾ ಅದಕ್ಕೆ ಏನು ಮಾಡಕ್ಕೆ ಬೇಕಾದ್ರೂ ರೆಡಿ. ಇಡೀ ನಮ್ಮ ಗ್ರಾಮ ಎಲ್ಲ ಸೇರಿದ್ರು ಒಂದು 75 ಮನೆ ಆಗ್ಬೋದು. ಆ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಚಿಕ್ಕವರೆಲ್ಲ ಸೇರಿ ನನ್ನನ್ನು ಆಡಿಸಿ ನನಗೆ ಸ್ಟೇಜಿಗೆ ತಗೊಂಡೋಗ್ಬಿಟ್ಟು ರೆಡಿ ಮಾಡಿದ್ದು. ಇವತ್ತು ನಾನು ಹುಲಿ ಕಾರ್ತಿಕ್ ಏನಾಗಿದ್ದೀನಿ ಅದಕ್ಕೆಲ್ಲ ನಮ್ಮ ಊರಿನ ಜನರೇ ಕಾರಣ, ನಮ್ಮ ಊರಿನ ಹುಡುಗರೇ ಕಾರಣ. ಖಂಡಿತ ಯಾವುದೇ ತಾಯಿಗಾದ್ರೂ ಮಗ ಒಂದು ಒಳ್ಳೆ ಸ್ಥಾನಕ್ಕೆ ಹೋದ್ರೆ ಆ ಹೆಮ್ಮೆ ಇದ್ದೇ ಇರುತ್ತೆ, ನಿನ್ಗೂ ಆ ಸಂತೋಷ ಇದ್ದೇ ಇದೆ. ಬಟ್ ನಿಜವಾಗ್ಲೂ ಹೇಳು, ಅಷ್ಟು ಪುಟ್ಟ ಹಳ್ಳಿಯಿಂದ ಇಷ್ಟು ದೊಡ್ಡ ಬೆಂಗಳೂರಿಗೆ ಬಂದಾಗ ಯಾವ್ಯಾವ ಥರ ಎಲ್ಲ ಕೆಲಸ ಮಾಡಿದೆ ಅಂತ ಒಂದು ಚಿಕ್ಕ ಜಲಕ್ ಕೊಟ್ಟೆ. ಬಟ್ ನಿಜವಾಗ್ಲೂ ಏನು ಸ್ಟ್ರಗಲ್ ಇತ್ತದು? ಏನಿಲ್ಲ ಅಣ್ಣ, ನಾನು SLC ಫೇಲ್ ಆಗ್ಬಿಟ್ಟಿದೆ. ಊರಲ್ಲೆಲ್ಲ ಫೇಲ್ ಆಗ್ಬಿಟ್ಟಿದ್ಯಾ ನಂಗೆ ಒಂಥರ ಅನ್ಸಕ್ ಶುರು ಆಯ್ತು. ಗಾರೆ ಕೆಲಸ ಮಾಡ್ತಾ ಇದ್ದೆ. ಇನ್ನೇನು ಮಾಡೋಣ, ಒಂದು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಗಾರೆ ಕೆಲಸ ಮಾಡಿ ದುಡ್ಡು ಇಟ್ಕೊಂಡೆ ಬೆಂಗಳೂರು ಬಸ್ ಹತ್ತಿದೆ. ಏನೋ ಒಂದು ಬೆಂಗಳೂರು ಬಂದ್ರ ಮೇಲೆ ಏನೋ ಒಂದು ಕೆಲಸ ಸಿಗುತ್ತೆ ಅಂತ ಇದೇ ಯಶವಂತಪುರಲ್ಲಿ ಬಂದು ಇಳ್ಕೊಂಡೆ. ಹಿಂಗೆ ಕೆಲಸ ಕೇಳ್ಕೊಂಡು ಹೋದೆ, ಒಂದು ಒಳ್ಳೆ ಕೆಲಸ ಸಿಕ್ತು. ಸೊ ಏನು ಅಂದರೆ ಪಬ್ಲಿಕ್ ಟಾಯ್ಲೆಟ್ ತೊಳೆಯೋದು. ಅದು ಹೆಂಗಂದ್ರೆ ಅಣ್ಣ, ಅಲ್ಲಿ KSRTC BMTC ಬಸ್ ಡ್ರೈವರ್ಗಳು, ಆಮೇಲೆ ಆ ಕಡೆ ಒಂದು ಸ್ಲಮ್ ಇತ್ತು, ಅಲ್ಲಿಂದ 1 2 ಎಲ್ಲ ಮಾಡಿಬಿಟ್ಟು ಹಂಗೆ ಬಿಟ್ಟು ಹೋಗೋರು. ಸೊ ಅದನ್ನ ಇದೇ ಕೈಯಲ್ಲಿ ತೊಳಿಬೇಕಿತ್ತು. ಸೊ ನನಗೆ ಅವಾಗ ಅದೇನು ಕೆಟ್ಟ ಕೆಲಸ ಅಥವಾ ಅಸಹ್ಯ ಅಂತ ಏನು ಅನ್ಸಲ್ಲ. ನನಗೆ ಬೇಕಾಗಿರೋ ದುಡ್ಡು, ನಾನು ನನ್ನ ತಾಯಿನ ಸಾಕಬೇಕಿತ್ತು, ನಾನು ಮನೆ ನಡೆಸಬೇಕಿತ್ತು, ನನ್ನ ಜೀವನ ನೋಡ್ಕೊಬೇಕಿತ್ತು. ನಾನು ಖುಷಿಯಾಗಿ ಆ ಕೆಲಸ ಮಾಡಿದೆ. ಅದಾದ್ರ ಮೇಲೆ ಅಲ್ಲಿಂದ ಒಂದು ಪ್ರಭಾತ್ ಮಿಲಿಟ್ರಿ ಹೋಟ್ಲು ಅಂತ ನಮ್ಮ ಊರವ್ರದ್ದೆ, ಅಲ್ಲಿ ಸೇರಿಕೊಂಡೆ. ಅಲ್ಲೂ ಟಾಯ್ಲೆಟ್ ತೊಳ್ಕೊಂಡು ಅದಾದ್ರ ಮೇಲೆ ಇದು ಏನೋ ಪಾತ್ರೆ ಅದು ಪಾತ್ರೆ ತೊಳೆಯೋದೊಂದು ದೊಡ್ಡ ಹಿಂಸೆ. ಹೆಂಗಂದ್ರೆ ಈಗಿನ ಥರ ಸಿಂಕ್ ಇರ್ತಿರ್ಲಿಲ್ಲ. ಅವಾಗ ಒಂಥರ ಹಿಂಗೆ ಕಟ್ಟಿಡೋರು, ಅದ್ರೊಳಗೆಲ್ಲ ನೀರು ತುಂಬಿಡೋರು, ಎಲ್ಲ ಪಾತ್ರೆ ತಂದು ಅದ್ರೊಳಗೆ ಹಾಕೋರು. ಸೊ ನಮ್ಗೆ ಇಲ್ಲಿ ಗಂಟ ನೀರು ಬರ್ತಾಯಿತ್ತು, ಅದ್ರೊಳಗೇ ನಿಂತ್ಕೊಂಡಿರ್ಬೇಕು ಬೆಳಿಗ್ಗೆ ಸಂಜೆ ಗಂಟನೋ, ದಿನಡಿ ಪಾತ್ರೆ ತೊಳೆಯೋದು ಅಷ್ಟೇ. ಸೊ ಅಲ್ಲಿಂದ 1 ತಿಂಗಳಾದ್ರ ಮೇಲೆ ನಾನು ಆಚೆ ಬಂದಾಗ ಗೊತ್ತಾಯ್ತು ನನ್ನ ಕಾಲ್ ಫುಲ್ ಕೊಳತೋಗಿದೆ ಅಂತ. ಅಲ್ಲಿ ಕೆಲಸ ಮಾಡ್ತಾ ಯಾರೋ ನಮ್ಮ ಅಮ್ಮಂಗೆ ಬೈದ್ಬಿಟ್ಟ. ನನಗೆ ಹತ್ಕೊಂಡ್ಬಿಡ್ತು. ಅಲ್ಲಿರೋ ಎಲ್ಲ ಬಾಟ್ಲನ್ನು ತೆಗೆದು ಅವ್ರ ತಲೆ ಮೇಲೆಲ್ಲ ಹೊಡೆದು ರಾತ್ರಿನೇ ಬಸ್ ಹತ್ಕೊಂಡು ನಮ್ಮ ಓನರೇ ಕಳಿಸಿದ್ರು, ಇಲ್ಲಿದ್ರೆ ನಿನ್ನನ್ನು ಹೊಡೆದಾಕ್ತಾರೆ,
ಇಲ್ಲಿದ್ರೆ ಸರಿ ಆಗಲ್ಲ, ನೀನು ಊರಲ್ಲೇ ಇರು ಅಂತ ಅವ್ರು ಕಳ್ಸಿದ್ರು. ಆ ಊರಿಗೆ ಬಂದಾಗ ಬೆಂಗಳೂರು ಮುಗೀತಾ, ಇಷ್ಟೇ ನಿನ್ನ ನಾಣೆ ಬರ ಅನ್ನಕ್ಕೆ ಶುರು ಆದ್ರು. ಇಲ್ಲ ಬೇರೆ ಏನಾರು ಮಾಡ್ಬೇಕಂತ ಮತ್ತೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ವಿಜಯನಗರದಲ್ಲಿ ಒಂದು ಹೋಟ್ಲಲ್ಲಿ ವೆಯ್ಟ್ರಾಗಿ ಸೇರ್ಕೊಂಡೆ. ವೆಯ್ಟ್ರ್ ಕೆಲಸ ಮಾಡ್ತಾ ಮಾಡ್ತಾ ನಾನು ಯಾಕೆ ಓದಬಾರ್ದು ಮತ್ತೆ ಅಂತ ಏನೋ ಒಂದು ಸ್ಪಾರ್ಕ್ ಆಯಿತು. ಏನಾದರೂ ಆಗಲಿ ಅಂತ ಸೀದಾ ಬಂದು ನಾನು ಒಬ್ಬನೇ ಕೂತು ನಾನು ಫೇಲ್ ಆಗಿರೋ ಎಲ್ಲ ಸಬ್ಜೆಕ್ಟನ್ನ ನಾನು ಒಬ್ಬನೇ, ಯಾವ ಟ್ಯೂಷನಿಗೂ ಹೋಗಿಲ್ಲ, ಏನೂ ಇಲ್ಲ, ನಾನು ಒಬ್ಬನೇ ಓದಿ ಕಲಿತು ಎಕ್ಸಾಮ್ ಬರೆದೆ, ಪಾಸ್ ಆದೆ. ಅವತ್ತೇ ಚಾಲೆಂಜ್ ಮಾಡಿದೆ, ನಾನು ಫೇಲ್ ಮಾಡಿದಿರಲ್ಲ ಮಾಡ್ತೀನಿ ಸೆಕೆಂಡ್ PUC ಅಂತ ಹೇಳ್ಬಿಟ್ಟು ಸೆಕೆಂಡ್ PUC ನಾನು ಇಡೀ ಕಾಲೇಜಿಗೆ ಫಸ್ಟ್ ಬರಂಗೆ ಓದ್ಕೊಂಬಿಟ್ಟೆ. ಸೊ ಯಾವ ಮೂಮೆಂಟಲ್ಲಿ ಯಾರ ಲೈಫಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಬಂದಿರೋ ದಾರಿಲಿ ಆರಾಮಾಗಿ ಹೋಗ್ತಾವೆ. ಇದು ದೇವರೇ ಮಾಡಿಕೊಟ್ಟಿರೋ ದಾರಿ. ಆ ದಾರಿಲಿ ಆರಾಮಾಗಿ ಹೋಗೋಣ. ನಮಗೆ ಬರಬೇಕಾಗಿದ್ದು ನಮಗೆ ಬರುತ್ತೆ. ನಮ್ಗೇನು ಸಿಗ್ಬಾರ್ದು ಅದು ಯಾವುದೇ ಕಾರಣಕ್ಕೂ ಸಿಗಲ್ಲ. ತಲೆನೇ ಕೆಡ್ಸ್ಕೋಬಾರ್ದು, ಅದು ನಮ್ದಲ್ಲ. ಹೊಡಿರಪ್ಪ ಚಾಪಳ ಈ ಮಾತುಗಳು ನಿಜವಾಗ್ಲು. ನಿಮ್ ಕತೆ ಕೇಳ್ತಾನೆ ಅನಿಸ್ತದೆ. ಬೇಡ, ಹೇಗೆ ಅನಿಸ್ತಾ ಇದೆ ರಚ್ಚು? ಹಾಯ್ ಕಾರ್ತಿಕ್. ಹಾಯ್ ಮ್ಯಾಮ್. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಮ್ಯಾಮ್. ಇವತ್ತು ಅವ್ರ ಕತೆ ಕೇಳ್ತಿರ್ಬೇಕಾದ್ರೆ ಲೈಫಲ್ಲಿ ಎಷ್ಟೆಲ್ಲ ಎಕ್ಸ್ಪೀರಿಯನ್ಸ್ಗಳಾಗಿದೆ. ಸೊ ಅವತ್ತು ನೀವು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಈ ತರ ಒಂದು ಸಕ್ಸಸ್ ನೀವು ನೋಡ್ತಿದ್ದೀರಾ. ಭಗವಂತ ನಿಮ್ ಕೈ ಬಿಟ್ಟಿಲ್ಲ. ಎಸ್ ಮ್ಯಾಮ್. ಯಾವಾಗ್ಲೂ ಹೀಗೆ ಇರಿ. ಎಷ್ಟೇ ಬೆಳೆದ್ರು ಜರ್ನಿ ಹೆಂಗಿತ್ತೋ ಅದನ್ನ ಜ್ಞಾಪಿಸ್ಕೊಳ್ತಾ ಇರಬೇಕು ಪ್ರತಿದಿನ. ಎಸ್ ಮ್ಯಾಮ್. ಅಂಡ್ ಆಲ್ ದ ಬೆಸ್ಟ್. ಒಳ್ಳೆ ಏಂಜಲ್ ಸಿಗ್ಲಿ ನಿಮ್ಗೆ. ಓಕೆ, ವೆರಿ ನೈಸ್. ರವಿ ಸರ್, ಏನ್ ಹೇಳ್ತೀರಾ ಸರ್ ಹುಲಿ ಕಾರ್ತಿಕ್ ಬಗ್ಗೆ? ಇಲ್ಲ, ಜನರಲ್ ಆಗಿ ನೋವಿಲ್ದೆ ಯಾವ ಕಥೆನೂ ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ. ಎಕ್ಸಾಕ್ಟ್ಲಿ, ಅದು ಬೇಸಿಕ್ ಲೆಸನ್. ಅದು ಅವನ ಲೈಫಲ್ಲಿ ಅವ್ರ ಅಪ್ಪ ಬೇಗ ಹೋದ್ರು ಕೂಡ ಇನಿಷಿಯಲ್ ಆಗಿ ಊರ ಹೆಸರು ಬಂದು ಸೇರ್ಕೊಂಡ ಮೇಲೆ ಆ ಊರಿಗೆ ಇವನಿಂದ ಗುರುತು ಸಿಕ್ತಿವತ್ತು ಅಲ್ವಾ? ಇಲ್ಲ, ಆ ಹುಲಿ ಎಲ್ಲಿ ಸೇರಿಸ್ಕೊತಿದ್ದ ಅವನು? ಹೌದು, ಅದು ಬರ್ತಾನೆ ಇರಲಿಲ್ಲ. ಅವ್ರ ಅಪ್ಪನ ಇನಿಷಿಯಲ್ ಸೇರಿಸ್ಕೊಂಡ್ರು. ಅವ್ರ ಅಮ್ಮನೇ ಅವ್ನಿಗೆ ಕೊಟ್ಟಿರೋ ಶಕ್ತಿ. ನಿಮ್ಮ ಅಮ್ಮ ಕಾಡಲ್ಲೇ ಇರಲಿ, ಇಲ್ಲಿ ಕರ್ಕೊಂಬರ್ಬೇಡ. ಈ ಪ್ರಾಣಿಗಳ ಜೊತೆ ಇರೋದಕ್ಕಿಂತ ಆ ಪ್ರಾಣಿಗಳ ಜೊತೆ ಇರೋದು ವಾಸಿ. ನೀನ್ ಬೇಕಾದ್ರೆ ಅಲ್ಲಿಗೆ ಹೋಗು. ನಿನಗೆ ಗೊತ್ತೋ ಗೊತ್ತಿಲ್ಲದೆ ಯುವರ್ ಮದರ್ ಇಸ್ ಎ ಇನ್ಸ್ಪಿರೇಷನ್ ಫಾರ್ ಯು. ಎಸ್ ಸರ್. ಅವಳು ಶಕ್ತಿ ನಿನಗೆ. ನೀನು ನಿನ್ನ ಕಷ್ಟ ಹೇಳಿದೆ, ನೀನು ಅವಳ ಕಷ್ಟ ನಿನಗಿಂತ 100ರಷ್ಟು ಜಾಸ್ತಿ. ಎಸ್. ಆ ವಯಸ್ಸಿನಲ್ಲಿ ಗಂಡನ್ನ ಕಳ್ಕೊಂಡು ನಿನ್ನನ್ನು ಸಾಕಿರೋದಿದೆಯಲ್ಲ, ಅದಷ್ಟು ಸುಲಭವಾದ ಕೆಲಸ ಅಲ್ಲ ಅದು. ಅದರಲ್ಲೂ ಒಂದು ಕಾಡಲ್ಲಿ ಇಟ್ಕೊಂಡು ಒಂದು ಹೆಣ್ಣು, ಅವಳಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾವು. ಒಳ್ಳೆ ಹೆಣ್ಣು ಸಿಗ್ಬೇಕು, ಮದುವೆ ಆಗಬೇಕು. ನಿಮ್ಮ ತಾಯಿ ತೊಗೊಂಡಾಗ ಒಂದು ಸೊಸೆನಲ್ಲಿ ಬಿಟ್ಟಿದ್ದ ದಿವಸ ಇದೆಯಲ್ಲ, ಅವಳ ಮುಖದಲ್ಲಿ ಬರೋ ಕಣ್ಣೀರಿದೆಯಲ್ಲ, ಅದೇ ನಿನ್ನ ಕೊಡೋ ಅವಳಿಗೆ ಹಬ್ಬ. ಈಗ ಇವನ ಜಾತಕ ನಿಮ್ಮ ಕೈಯಲ್ಲಿದೆ. ಏಂಜಲ್ಸ್, ಆರ್ ಯು ರೆಡಿ? ಎಷ್ಟು ಜನಕ್ಕೆ ನಮ್ಮ ಹುಲಿ ಕಾರ್ತಿಕ್ ಇಷ್ಟ ಆದ? ಇದನ್ನ ನೀವು ಬಾಯಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲರ ಕೈಯಲ್ಲಿ ಒಂದೊಂದು ರೋಸ್ ಕೊಟ್ಟಿದೀವಿ. ಹುಲಿ ಕಾರ್ತಿಕ್ ಇವಾಗ ಏಂಜಲ್ಸ್ ಹತ್ರ ಹೋಗ್ತಾನೆ. ಯಾರ್ಯಾರಿಗೆಲ್ಲ ಹುಲಿ ಕಾರ್ತಿಕ್ ಕಂಡ್ರೆ ಇಷ್ಟ ಆಗಿದೆ ಅಂತ ಅನ್ಸುತ್ತೋ ಅವರೆಲ್ಲ ಹುಲಿ ಕಾರ್ತಿಕ್ಗೆ ರೋಸ್ ಕೊಡ್ಬೋದು. ಇಲ್ಲ ಇಷ್ಟ ಆಗಿಲ್ಲ ಅಂದ್ರೆ ನೀವೇ ಇಟ್ಕೋಬಹುದು. ಹುಲಿ, ನಿನ್ನ ಸಮಯ ಶುರು ಆಗ್ತಿದೆ ಈಗ. ಈ ಬರ್ಗೆಟ್ಟಿರೋ ಬ್ಯಾಚುಲರ್ನ ಭರ್ಜರಿ ಬ್ಯಾಚುಲರ್ ಮಾಡೋದಕ್ಕೆ ನನ್ಗೊಂಥರ ಕ್ಯೂರಿಯಸ್ ಆಗ್ತಾ ಇದ್ದೀನಿ. ನನಗೆ ಚಾಲೆಂಜ್ ತರ, ನಾನ್ ದಿ ಮೋಸ್ಟ್ ಎಲಿಜಿಬಲ್ ಭರ್ಜರಿ ಬ್ಯಾಚುಲರ್ ಅನ್ನೋ ತರ ಮಾಡ್ಬೇಕನ್ನೋ ಚಾಲೆಂಜ್ ನನಗಿದೆ. ಥ್ಯಾಂಕ್ ಯು. ಒಂದು ಗುಲಾಬಿ ಸಿಕ್ಕಿದೆ. ಮುನ್ನಡಿ ಹುಲಿ, ನೀ ನಿಮ್ಮ ಅಮ್ಮನೇ ಅಷ್ಟು ಇಷ್ಟಪಡ್ತೀಯ, ನಿನ್ ಹುಡುಗಿ ನೀನ್ ಎಷ್ಟು ಇಷ್ಟಪಡಲ್ಲ. ಎರಡಾಯ್ತು. ಸಾರಿ. ಎಸ್ ಪವಿ ಕೊಡಲ್ಲ. ಮುಂದಕ್ಕೆ ಶೋಕೆ ಕೊಡ. ನೀನ್ ಚೇಂಜ್ ಆಗ್ತೀಯಾ, ಆಮೇಲೆ ಡಿಸರ್ವ್ ಮಾಡ್ತೀನಿ ಅಂತ ಅನ್ಕೊಳ್ತೀಯ ಅಂದ್ರೆ ನಾನು ನಿಂಗೆ ಕೊಡ್ತೀನಿ. ನಿಮ್ ಕೈಯಲ್ಲಿ ಸಿಕ್ಕೋದ್ರ ಮೇಲೆ ಆಗದೆ ಇರ್ತೀನ. ಓಕೆನಾ? ಈ 3 ಸಿಕ್ಕ. ಓಕೆ, ನೆಕ್ಸ್ಟ್. ಮಾತಿಲ್ಲ, ಕತೆ ಇಲ್ಲ, ಬರೀ ರೋಮಾಂಚನ. ವೆರಿ ನೈಸ್. ಯು ಮೇ ಪ್ರೊಸೀಡ್ ಮಿಸ್ಟರ್ ಹುಲಿ ಕಾರ್ತಿಕ್. ಕೊಡ್ತಿಲ್ಲ. ಮುಂದಕ್ಕೆ. ಫಸ್ಟು ಆ್ಯಕ್ಚುಲಿ ಅವ್ರು ಡಿ ಬಾಸ್ ಫ್ಯಾನ್ ಅಂತ ಗೊತ್ತಾದಾಗ ಕೊಡಬೇಕು ಅನಿಸ್ತು. ಓಕೆ ಓಕೆ, ಅಭಿಮಾನಿಗಳು ಶಾಂತ ರೀತಿಯಲ್ಲಿ ವರ್ತಿಸ್ಬೇಕು. ಆದರೆ ಇವನು ಬರೇ ಹುಡುಗಿರಿಂದ ಸುತ್ತಾ ಇದ್ರಲ್ಲ ವೀಟಿಲಿ, ನನಗೇನೋ ಹುಡುಗಿರಿಂದ ಇವಾಗ ನನ್ನಿಂದನೇ ಯಾವ್ದನ್ನ ಒಟ್ಟು ಹುಡುಗ ಬಂದರೆ ನನಗೊಂಥರ ಇಷ್ಟ ಆಗಲ್ಲ. ಅದು ಅನ್ಕಂಫರ್ಟ್ ಫೀಲ್ ಆಗುತ್ತೆ. ಅದಕ್ಕೆ ಹುಡುಗಿರ ಜಾಗದಲ್ಲಿ ನಿಂತ್ಕೊಂಡು ನೋಡಿದಾಗ ಮತ್ತೆ ವಾಪಸ್ ಇಸ್ಕೋಬೇಕನ್ನಿಸ್ತು. ನನಗೆ ಗೊತ್ತಿಲ್ಲ. ಧನ್ಯಶ್ರೀ ಕೊಡಲ್ಲ, ಸಾರಿ. ಎಸ್, ನೆಕ್ಸ್ಟ್. ಕೊಡಲ್ವಾ? ಫಸ್ಟ್ ಇಂಪ್ರೆಸ್ ಮಾಡಿ. ಕೊಡಲ್ವಾ ಅಂದ್ರೆ ಮೊಬೈಲ್ ಇದೆಯಾ? ಇದೆ. ಕೊಡಿ. ಹಲೋ,
ಅಮ್ಮ ಇನ್ಮೇಲೆ ಯಾವ ದೇವಸ್ಥಾನಕ್ಕೆ ಹೋಗ್ಬೇಡ ಕಣಮ್ಮ, ಆ ದೇವತೆ ಸಿಕ್ಬಿಟ್ಟವಳೆ ಕರ್ಕೊಂಬರ್ತೀನಿ. ಹೇಳಿದೀನಿ ಅಮ್ಮಂಗೆ ಓಕೆ ಅಂತೆ. ಇಲ್ಲ ಅಷ್ಟು ಇಂಪ್ರೆಸ್ ಆಗಿಲ್ಲ. ನಿಮ್ಮ ಮಮ್ಮಿನ ಒಪ್ಸಿದ್ರಿ, ನೀವು ನನ್ನನ್ನು ಒಪ್ಸಿಲ್ವಲ್ಲ. ಆಕ್ಚುಲಿ ಹಾ. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಆಗ್ಲಿ, ತೊಂದ್ರೆ ಇಲ್ಲ. ನಿಮ್ಮ ಗುಲಾಬಿ ನಿಮ್ಮಲ್ಲೇ ಉಳಿತಾ ಇದೆಯಾ? ಹೌದು. ಬಹಳ ಸಂತೋಷ. ಬನ್ನಿ ಇವರೇ. ಅಲ್ಟಿಮೇಟ್ಲಿ ನಮ್ಮ ಹುಲಿ ಕಾರ್ತಿಕತೆ ಎಷ್ಟಿದೆ? 1 2 3 4 ಗುಲಾಬಿ ಅಂದ್ರೆ 10ರಲ್ಲಿ 4 ಅಂದ್ರೆ 6 ಜನ ನಿನ್ನ ರಿಜೆಕ್ಟ್ ಮಾಡಿದ್ದಾರೆ. ಬಟ್ ಆದ್ರೂ ಒಂದು ಸಿಹಿ ಸುದ್ದಿ, 4 ಜನ ಸೆಲೆಕ್ಟ್ ಮಾಡಿದ್ದಾರೆ. ಇದನ್ನೇ ಫಸ್ಟ್ ಹೇಳ್ಬೋದು ತಾನೆ. ಆದ್ರೂ ಈ ಸರಿ ಏಂಜಲ್ಸ್ ಯಾಕೋ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಟರ್ಮ್ಸ್ ಅಂಡ್ ಕಂಡೀಷನ್ ಸ್ವಲ್ಪ ಯಾರಾದ್ರೂ ಮನಸ್ಸು ಚೇಂಜ್ ಮಾಡಿ ಇನ್ನೊಂದು 5 ಸಮ ಮಾಡ್ತೀರಾ? ಅನ್ಸ್ತು ನಂಗೆ. ಅಯ್ಯೋ, ಅನ್ನಿಸ್ಲಿಲ್ಲ. ಕರೆಕ್ಟ್ ಆಗಿ ಹೇಳಮ್ಮ. ಲಾಸ್ಟ್ ಚಾನ್ಸ್. ಇಲ್ಲ ಬನ್ನಿ. ಇಲ್ಲ, ಆಕ್ಚುಲಿ 10ರಲ್ಲಿ ಅಂತೂ ಇಂತೂ 5 ಹೂವುಗಳನ್ನ ತಗೊಂಡಿದ್ಯಾ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್. ಈಗ ಅತ್ಯದ್ಭುತವಾದಂತಹ ಬ್ಯಾಚುಲರ್ ವೇದಿಕೆಗೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ನೆಕ್ಸ್ಟ್ ಬ್ಯಾಚುಲರ್ ಆನ್ ಸ್ಟೇಜ್. ನಿರಂಜನ್, ಇವನೇನು ಸ್ಟುಡಿಯೋ ಬಿಟ್ಟೆ ಹೋಗಿಲ್ವಾ ಅಂತ? ಅದೇ ನಂಗೂ ಡೌಟ್ ಆಗ್ತದೆ ಸರ್. ಬ್ಯಾಚುಲರ್ 1 ಇದ್ದಾನ ಕಣ ಇವನು. ಹೌದಾ ಸರ್? ಅದಂಗಾಗತ್ತೆ. ನನಗೆ ಸೀಸನ್ ಇಂಪಾರ್ಟೆಂಟ್ ಅಲ್ಲ ಸರ್, ಯಾಕೆ ಬಂದಿದ್ರಿ ಅಂತ ರೀಸನ್ ಇಂಪಾರ್ಟೆಂಟ್. ಹೇಳಪ್ಪ. ರೀಸನ್ಗೋಸ್ಕರ ಮತ್ತೆ ಹೇಳ್ತೀನಿ ಸರ್. ಸರ್, ಏನದು ರೀಜನ್? ಅಖಿಲ ಕರ್ನಾಟಕ ಬ್ಯಾಚುಲರ್ಸ್ ತಂಡದ ನಾಯಕ ಆಗಿ ಇವ್ರಿಗೆಲ್ಲ ಮೆಂಟ್ರಿಂಗ್, ಇವ್ರಿಗೆಲ್ಲ ಅವ್ರ ಮೆಂಟರ್ ಆದ್ರೆ ಇವ್ರಿಗೆಲ್ಲ ಲೀಡರ್ ಆಗಿ ಬಂದಿದ್ದೀನಿ ಅಣ್ಣ ನಾನು. ನಮ್ಗೆ ಲೇಡಿ ಲೀಡರ್ ಸಿಗ್ತಾರೆ ಅಂತ ಬಂದಿರೋದು, ನಮ್ಗೆ ಯಾವ ಬಾಯ್ಸು ಬೇಕಾಗಿಲ್ಲ. ನೀನು ಬರಬೇಡ, ನಾನು ಬರಲ್ಲ. ನನಗೆ ಯಾವುದೇ ಕಾರಣಕ್ಕೂ ಬಾಯ್ಸ್ ಲೀಡರ್ ಬೇಡ. ನಾನೊಂದು ಹೇಳ್ತೀನಿ ಕೇಳು. ಫಸ್ಟ್ ನೀವೆಲ್ಲ ಟ್ರೈನ್ ಅಪ್ ಆಗ್ಬೇಕು. ಲವ್, ಪ್ರೀತಿ, ಭರ್ಜರಿ ಬ್ಯಾಚುಲರ್ಸ್ ಈ ಸೋಗ್ ಬೇಕಾಗಿರೋದು ಎಕ್ಸ್ಪೆಕ್ಟೇಷನ್ಸ್ ಅಲ್ಲ, ಎಕ್ಸ್ಪೀರಿಯನ್ಸ್. ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಐತೆ. ಸೀಸನ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಐತೆ. ಏನ್ ರಚೆ ಒಂದ್ ಸೀಸನ್ ಮಾಡಿ ಎಲ್ಲ ಹುಡುಗಿ ಇಲ್ಲ ಅಣ್ಣ. ಮತ್ ಏನ್ರಿ ಅಣ್ಣ, ಈಗ ನೀನ್ ಹೇಗೆ ಕೇಳ್ತಾ ಇರೋದು ಕರೆಕ್ಟ್ ಕರೋಣ. ನಿನ್ಗೆ ಯಾಕೆ ಹುಡುಗಿ ಇಲ್ಲ ಅಂತ. ಹುಡುಗಿರ್ ಪ್ರೀತಿಗೂ ಹುಡುಗರ ಪ್ರೀತಿಗೂ ಒಂದು ಡಿಫ್ರೆನ್ಸ್ ಐತೆ. ಏನಿದೆ? ಹುಡುಗಿರ್ ಪ್ರೀತಿ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಸರ್, ಹಂಗ್ ಪ್ರೀತಿ ಮಾಡ್ತಾರೆ. ಆದ್ರೆ ನಮ್ಮ ಹುಡುಗರು ಪ್ರೀತಿ ಮಾಡಿದ್ರೆ ಲವ್ ಮಾಡ್ತಾರೆ, ಹುಡುಗಿ ಬಿಟ್ಟು ಇಡೀ ಊರಿಗೆಲ್ಲ ಗೊತ್ತಿರ್ತದೆ. ಅದೇ ನಮ್ ಪ್ರಾಬ್ಲಮ್. ನನ್ನ ಪರ್ಸನಲ್ ಹೇಳ್ಬೇಕಾದ್ರೆ ನಂಬಿಕೆಗೂ ಮೂಢನಂಬಿಕೆಗೂ ಒಂದು ಡಿಫ್ರೆನ್ಸ್ ಐತೆ ಅಣ್ಣ. ಏನಪ್ಪ ಅದು? ಪ್ರೀತಿ ಅಂದ್ರೆ ನಂಬಿಕೆ. ಪ್ರೀತಿ ಮಾಡೋ ಹುಡುಗಿ ನಮಗ್ ಸಿಗ್ತಾಳೆ ಅನ್ಕೊಳ್ಳೋದು ಮೂಢನಂಬಿಕೆ. ಆ ಮೂಢನಂಬಿಕೆಯಲ್ಲಿ ಇರ್ಬೇಡ್ರಿ ಅಂತ ಹೇಳ್ತೀನಿ. ಹೆಂಗದು ಮೂಢನಂಬಿಕೆ ಆಗುತ್ತೆ ಅಣ್ಣ? ಈಗ ಸಿಂಪಲ್ ಕಣ. ಈಗ ಎಲ್ಲಾ ಹುಡುಗರು ಪ್ರೀತಿ ಮಾಡೋ ಹುಡುಗಿರ್ನ ಚಂದಮಾಮನಿಗೆ ಹೋಲಿಸ್ತಾರೆ. ಯಾಕೆ? ಚಂದಮಾಮನು ಕೈಗೆ ಸಿಗಲ್ಲ, ಪ್ರೀತಿಸೋ ಹುಡುಗಿರು ಕೈಗೆ ಸಿಗಲ್ಲ. ದೂರದಿಂದ ನೋಡಿ ಖುಷಿ ಪಡಬೇಕು. ಲಾಜಿಕ್ ಇದೆ. ಅದಕ್ಕೆ ನಾನು ಹುಡುಗಿರು ಫಸ್ಟ್ ಹೇಳ್ಬಿಡ್ತೀನಿ, ಐ ಆಮ್ ನಾಟ್ ಬ್ಯೂಟಿಫುಲ್, ಐ ಆಮ್ ನಾಟ್ ಇಂಟೆಲಿಜೆಂಟ್, ಐ ಆಮ್ ನಾಟ್ ಪರ್ಫೆಕ್ಟ್, ಬಟ್ ಐ ಆಮ್ ನಾಟ್ ಫೇಕ್. ಪ್ರೀತಿಯನ್ನ ವಿಷಯದಲ್ಲಿ ನಿಯತ್ತಲ್ಲಿ ನಾಯಿನ, ತ್ಯಾಗದಲ್ಲಿ ತಾಯಿನ ಇಬ್ಬರನ್ನು ಮೀರಿಸ್ತೀನಿ ಅನ್ನೋ ಇದ್ರ ಮೇಲೆ ನಿಮ್ಗೆ ನಂಬಿಕೆ.
ಸರಿ ಇವಾಗ ಏನಪ್ಪ ತಿರ್ಗಾ ಪ್ರಾಪರ್ಟಿ ಕಾಮಿಡಿ ಇರೋದು ಪ್ರಾಪರ್ಟಿ ಕಾಮಿಡಿ ಮಾಡಿ ಅಕ್ಕ ಸತ್ಯವಾಗ್ಲೂ ಇಂಪ್ರೆಸ್ ಮಾಡ್ತೀನಿ ಕಣಕ್ಕ. ಓಕೆ ಅಣ್ಣ ಪ್ರಾಪರ್ಟಿ ಬರಲಿ. ಸರ್ ಇದು 100. ಹಾ ಬಂದ್ಮೇಲೆ ಇಕ್ತೆ ಬನ್ನೂರು. ಅಕ್ಕ ಇದು ನಾಯಿ. ಬಾ 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 ಕರೀತಾ ಇದ್ದೀನಿ ಕರಿ ನಾಯಿ. ಕರೀತಾ ಇದ್ದೀನಿ ಕರಿ ನಾಯಿ. ಇದು ಹುಲಿ ಕಾರು. ಈಗ ಹುಲಿ ಕಾರ್ತಿಕ್. ಇದು ಕಾಸು. ಈಗ ಆಕಾಸು ಗಂಗನ ಗೊತ್ತಾಯ್ತು. ಸತ್ಯ ಹೇಳಿದ್ನ. ವಾವ್ ಯಾರಿಗೂ ಗೊತ್ತಾಗಿಲ್ಲ. ಇದು ಟೀ. ಹಾ ಒಂದ್ ಸ್ವಲ್ಪ ನಿಂತ್ಕೊಳ್ಳಿ. ಸರ್ ಇದು ಟೀ. ಹಾ ಕ್ಯೂ ಅಲ್ಲಿ ಕುಡಿತಾ ಇದ್ದೀನಿ. ಕ್ಯೂ ಟೀ. ಯುವರ್ ಕ್ಯೂ ಟೀ. ಅಕ್ಕ ಇದು ಟೀ ಸ್ವೀಟ್ ಹಾಕೊಂಡು ಕುಡಿತಾ ಇದ್ದೀನಿ. ಸ್ವೀಟ್ ಯುವರ್ ಸ್ವೀಟ್. ಸರ್ ಇದು ಟೀ. ಅಕ್ಕ ಇದು ಟೀ ಇಟ್ಕೊ. ಆಂಟಿ. ನೆಕ್ಸ್ಟ್ ಲೆವೆಲ್ ಕಣಮ್ಮ, ನೆಕ್ಸ್ಟ್ ಲೆವೆಲ್. ಆಗ ಲಾಸ್ಟ್ ಇದು ಕೀ. ಹಾ ಎಲ್ರಿಗೂ ಸೋ ಮಾಡ್ತಾ ಇದ್ದೀನಿ. ಸೋಕಿ ಮಾಡ್ತಾ ಇದ್ದೀನಿ. ಒಟ್ಟಲ್ಲಿ ಗಿಲ್ಲಿ ನಮ್ಮ ಎಲ್ಲ ಬ್ಯಾಚುಲರ್ಸ್ಗೆ ಅಲ್ಲಿ ಮೆಂಟರ್ ಆಗಿ ಬಂದಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಹೋಗಿ ನಿಮ್ಮ ಸೋಫಾ ತಗೊಳ್ಳಿ, ಅಲ್ಲೆಲ್ಲ ತಗೊಂಡು ನೆಕ್ಸ್ಟ್ ಪ್ರಾಪರ್ಟಿ ಏನ್ ಮಾಡೋದು ಅಂತ ಯೋಚನೆ ಮಾಡಿ. Thank you. ಈಗ ಮುಂದಿನ ಬ್ಯಾಚುಲರ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳುವಂತ ಸಮಯ. ಎಕ್ಸ್ಪೆರಿಮೆಂಟ್ಗಳನ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಪರ್ಫೆಕ್ಟು ಡ್ರೋನ್ ಪ್ರತಾಪ್. ಡ್ರೋನ್ ಪ್ರತಾಪ್, ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2. ಕಂಗ್ರ್ಯಾಚುಲೇಷನ್ಸ್. ವಿಜ್ಞಾನವನ್ನು ನಂಬಿ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ತನ್ನ ಮುಗ್ಧತೆಯಿಂದ ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವಂತ ಎಲ್ಲ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿರುವಂತ ಒಂದು ಡಿಫರೆಂಟ್ ಪರ್ಸನಾಲಿಟಿ ಅಂದ್ರೆ ದಟ್ ಈಸ್ ಒನ್ ಅಂಡ್ ಓನ್ಲಿ ಡ್ರೋನ್ ಪ್ರತಾಪ್. ನನಗೆ ಆಕ್ಚುಲಿ ಹೆಂಗ್ ಅನ್ಸ್ಬಿಟ್ಟಿದೆ ಅಂದ್ರೆ ಈ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಇರೋರು ಸೆನ್ಸೇಷನ್ ನ್ಯೂಸ್ ಆಗಕ್ ಬಂದ್ಯಾರೆ ಅಂತ ಅನ್ನಿಸ್ತಾ ಇದೆ. ಯಾಕೆ? ವೈ ಭರ್ಜರಿ ಬ್ಯಾಚುಲರ್ ಮಿಸ್ಟರ್ ಡ್ರೋನ್ ಪ್ರತಾಪ್? ಒಂದು ವೇದಿಕೆ ಸಿಕ್ಕಿದೆ. ಶರಣ್ಯ ಸರ್ ಫೋನ್ ಮಾಡಿದಾಗ ಅವಾಗ ಖುಷಿ ಆಯ್ತು. ಸ್ವಲ್ಪ ಶೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನನಗೂ ಒಂದಷ್ಟು ಅರ್ಥ ಮಾಡಿಕೊಂಡು ಖುಷಿಯಾಗಿದೆ. ಅದಕ್ಕೋಸ್ಕರ ಬಂದಿದ್ದೇನೆ. ಏನ್ ಅರ್ಥ ಮಾಡ್ಕೊಂಡ್ರಿ? ಬ್ಯಾಚುಲರ್ ಶೋ ಇದು. ಯಾರು ಮದ್ವೆಗೆ ರೆಡಿ ಆಗಿರ್ತಾರೆ ಅಥವಾ ಮದ್ವೆ ಮಾಡ್ಕೋಬೇಕು ಅಂತ ಇರ್ತಾರೆ ಅಥವಾ ಜೀವನದಲ್ಲಿ ಬಾಳ ಸಂಗಾತಿನ ಕಾಣ್ಬೇಕು ಅಂತ ಇರ್ತಾರೆ, ಅಂತವ್ರಿಗೆ ತಯಾರು ಮಾಡುವಂತ ಶೋ ಅಂತ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಇಷ್ಟು ಜನರಲ್ಲಿ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದು ಡ್ರೋನ್ ಪ್ರತಾಪ್ ಒಬ್ಬರೇ ಕಣಪ್ಪ. ನಿಜವಾಲ್. ಅಡಿಗ ಡ್ರೋನ್ ಪ್ರತಾಪ್ ಬಗ್ಗೆ ಒಂದು ಸಣ್ಣ ವೀಟಿ ಇದೆ, ನೋಡ್ಕೊಂಬೋಣ. ವೀಟಿ ಪ್ಲೀಸ್. ಯಾವಾಗ್ಲೂ ಬ್ರೇಕಿಂಗ್ ನ್ಯೂಸ್ ಅಲ್ಲೇ ಇರೋ ಪ್ರತಾಪ್ ಅವರು ಮುಂದೆ ಏನ್ ಮಾಡ್ತಾರೆ? ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರತಾಪ್ ಮಾತನಾಡ್ತಾ ಇದ್ದೀನಿ. ನನ್ನ ಇಷ್ಟಪಡೋ ಕೆಲವು ಜನರು ಪ್ರೀತಿಯಿಂದ ನನ್ನ ಡ್ರೋನ್ ಪ್ರತಾಪ್ ಅಂತಾನು ಕರೀತಾರೆ. ಬೆಳೆದಿದ್ದೆಲ್ಲ ನಾನು ಮಳವಳ್ಳಿ ತಾಲೂಕಲ್ಲೇ. ನನ್ನ ತಂದೆ ತಾಯಿ ಸಾಕಿದ್ದೆಲ್ಲ ಬಂದು ವ್ಯವಸಾಯ ಮಾಡಿಕೊಂಡೆ. ನಮ್ಮ ತಂದೆ ಭತ್ತ ಮತ್ತೆ ರೇಷ್ಮೆ ಬೆಳೀತಾರೆ. ಅದೇ ನಮ್ಮ ದುಡಿಮೆಗೆ ಮೂಲಾದಾಯ. ನನಗೆ ನಾನು ನಂಬಿರುವಂಥ ದೇವರು ಬಂದು ಗುರು ರಾಘವೇಂದ್ರ ಸ್ವಾಮಿಗಳು. ದಿನನಿತ್ಯ ಪೂಜೆ ಮಾಡ್ತೀನಿ.
ನಾನು ಭಾಳ ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡೋದು, ಸ್ವಲ್ಪ ಡಿಸಿಪ್ಲಿನ್ ಇಂದ ಇರೋದು ಭಾಳ ನನಗಿಷ್ಟ. ಯಾವ್ದಾದ್ರು ಒಂದು ವಸ್ತು ಆ ಕಡೆ ಈ ಕಡೆ ಆದ್ರೂ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಎಲ್ಲ ಸರಿ ಡೇಟೇ ಚೇಂಜ್ ಮಾಡಿದ್ವಲ್ಲಪ್ಪ ನೀವು. ಹುಡುಗನಾಗಿದ್ದಾಗಿಂದ ನನಗೆ ವಿಜ್ಞಾನದ ಮೇಲೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು. ಡೈನಮೋ ಹೇಗೆ ವರ್ಕ್ ಆಗುತ್ತೆ ಪ್ರತಾಪಿಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಇದು ಡೈನಮೋ ಮೋಟರ್. ಇದು ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಯಾವ ಥರ ಅಂದರೆ ನೀವು ನೋಡಿ ಇಲ್ಲಿ. ಒಂದು ಡ್ರೋನ್ನ ಪಬ್ಲಿಕ್ ಸೆಕ್ಟರ್ಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಾನು ಯಾವಾಗ ಹೊರಟೆ, ಆ ಟೈಮಲ್ಲಿ ಹಲವಾರು ಟೀಕೆ ಟಿಪ್ಪಣಿಗಳು ಬಂತು. ಹೆಣ್ಮಕ್ಳು ಅಂದ್ರೆ ಗೌರವ ಇದೆ, ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದೆ. ಬಟ್ ನನಗೆ ಈ ಲವ್ ಆಗಿರ್ಬೋದು ಅಥವಾ ಅವ್ರ ಜೊತೆ ಒಂದು ಕಂಪ್ಯಾನಿಯನ್ಶಿಪ್ ಆಗಿರ್ಬೋದು, ಅದು ಯಾವತ್ತೂ ಆಗಿಲ್ಲ. ಕಾಫಿ ತಗೊಳ್ಳಿ. ಇಲ್ಲ ಬೇಡ ರೀ. ಇಲ್ಲಿ ತುಂಬಾ ಚೆನ್ನಾಗಿ ಕೊಡ್ತಾರೆ, ಒಂದ್ಸಲ ಟ್ರೈ ಮಾಡಿ. ಇಲ್ಲ ಬೇಡ. ಮತ್ತೆ ಬೇರೆ ಏನಾದ್ರೂ ತಗೊಳ್ತೀರಾ? ನನಗೆ ಏನೂ ಅಭ್ಯಾಸ ಇಲ್ಲ, ಬಿಸಿನೀರು ಒಂದು ಬಿಟ್ರೆ ಬೇರೆ ಏನೂ ಕುಡಿಯಲ್ಲ. ನನ್ ದಿನ ಸ್ಟಾರ್ಟ್ ಆಗೋದೇ ಕಾಫಿಯಿಂದ ರೀ. ಇಷ್ಟು ದಿವಸ ನನ್ನ ಕಂಪ್ಯಾನಿಯನ್ ಪಾರ್ಟ್ನರ್ ಎಲ್ಲ ಡ್ರೋನೇ ಆಗಿತ್ತು. ಈಗ ನಿಮ್ಮ ಕಂಪ್ಯಾನಿಯನ್ ಯಾರು ಅಂತ ಕೇಳೋ ಸಮಯ ಭರ್ಜರಿ ಬ್ಯಾಚುಲರ್ಸ್ ಮುಖಾಂತರ ಅವ್ರು ಯಾರು ಅಂತ ತಿಳ್ಕೊಳ್ಳಿಕ್ಕೆ ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ. ಬಲೆ ಆಡಿಯನ್ಸಿಗೆ ಯಾವಾಗ್ಲೂ ಒಂದು ಪ್ರಶ್ನೆ ಇರುತ್ತೆ, ಡ್ರೋನ್ ಪ್ರತಾಪ್ ಸೈಂಟಿಸ್ಟಾ ಇಲ್ಲ ಸೈನ್ಸ್ ಬರೀ ತಿಳ್ಕೊಂಡ್ಯಾರ ಅಷ್ಟೇನಾ? ಉತ್ತರ ಏನು? ಸೊ ಡೋಂಟ್ ಕಾಲ್ ಮಿ ಎನಿಥಿಂಗ್, ಕಾಲ್ ಮಿ ಆಸ್ ಅ ಪ್ರತಾಪ್, ದಟ್ಸ್ ಇಟ್. ಡ್ರೋನ್ ಪ್ರತಾಪ್ ಅಂತ ಕರಿಬೋದಾ? ಅದು ನಿಮ್ಮ ಪ್ರೀತಿಯಿಂದ ಕರೆಯೋದು. ಪ್ರತಾಪ್ ಅಷ್ಟೇ ನನ್ನ ಹೆಸರು. ಹುಡುಗಿರಿಗೂ ಡ್ರೋನ್ ಪ್ರತಾಪ್ಗೂ ತುಂಬಾ ದೂರ ಅಂತ ವಿಟಿಲ್ ಗೊತ್ತಾಗ್ತಾ ಇದೆ. ಬಟ್ ಸೈನ್ಸ್ಗೂ ಡ್ರೋನ್ ಪ್ರತಾಪ್ಗೂ ಬಹಳ ಹತ್ರ. ಹೆಂಗ್ ಶುರು ಆಯ್ತು ಈ ಪ್ರೀತಿ? ಚಿಕ್ಕ ವಯಸ್ಸಿಂದಾನೆ ಏನಾದ್ರೂ ಹೊಸ ವಿಷಯ ಮಾಡ್ಲಿಕ್ಕೆ ಒಳಗಿಂದಾನೆ ಒಂದು ಹಾರ್ಮೋನ್ ರಶ್ ಆಗುತ್ತೆ. ಅದೇ ಸೈನ್ಸ್ ಅಂತ ಬಂದ ಈ ಮ್ಯಾಥ್ಸು ಫಿಸಿಕ್ಸ್ ಎಲ್ಲ ಇರುತ್ತೆ, ಕೆಮಿಸ್ಟ್ರಿ ಈ ಶೋಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೈನ್ಸ್ ಅಲ್ಲಿ. ಹೌದು. ಸೊ ಕೆಮಿಸ್ಟ್ರಿ ಬಗ್ಗೆ ಏನಿದೆ ಮನ್ಸಲ್ಲಿ, ಎಷ್ಟು ನಾಲೆಜ್ ಇದೆ? H2SO4 ಇದ್ದಾಗೆ. H2SO4 ನಮ್ಮಲ್ಲಿ ನಡೆಯಲ್ಲ, ನಮ್ಮಲ್ಲಿ ಬರೀ H2O. ಐ ವಾಂಟ್ ಟು ಸಿ ಮೈ ಡಾರ್ಲಿಂಗ್ ಅದೊಂದೇ ನಡೆಯೋದಿಲ್ಲ. ಬಟ್ ಮದುವೆ ಆಗಕ್ಕೆ ಆಸಕ್ತಿ ಇದೆಯಾ? ಲೈಫ್ ಪಾರ್ಟ್ನರ್ ಸಿಕ್ಕಿದ್ರೆ ನನಗೆ ಸಪೋರ್ಟ್ ಮಾಡುವಂಥದ್ದು. ಸಪೋರ್ಟ್ ಮಾಡೋಂಥ ಹುಡುಗಿ ಸಿಗಬೇಕು. ಬಟ್ ನಿಮ್ಮ ಪ್ರಕಾರ ನಿಮ್ಗೆ ಸಪೋರ್ಟ್ ಮಾಡೋಂಥ ಹುಡುಗಿ ಅಂದ್ರೆ ಹೆಂಗಿರ್ಬೇಕು? ಸ್ವಲ್ಪ ನನ್ನ ಕೆಲ್ಸಕ್ಕೆ ಹೆಲ್ಪ್ ಆಗುವ ತರ ಇರಬೇಕು ಅಷ್ಟೇ. ಸ್ವಲ್ಪ ಮೃದು ಸ್ವಭಾವದರಾಗಿರ್ಬೇಕು. ಮೃದು ಅಂದ್ರೆ ಎಷ್ಟು ಮೃದು? ಸರ್ ಮೃದು ಸ್ವಭಾವ ಅಂದ್ರೆ ಗೊತ್ತಲ್ಲ ಸರ್ ನಿಮಗೆ? ಗೊತ್ತಿಲ್ಲ, ನಮ್ಮ ಮನೆಯವ್ರಂತೂ ಹಂಗಿಲ್ಲ. ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ರವಿ ಸರ್, ಮೃದು ಸ್ವಭಾವದ ಹುಡುಗಿನ ಹುಡುಕ ಸರ್? ಅದಕ್ಕೇನಪ್ಪ ಮೆಂಟರ್ಸ್ ಇದಾರೆ ಹುಡುಕ್ ಕೊಡ್ತಾರೆ. ಈಗ ಫಸ್ಟ್ ಅವ್ನ್ ಏನ್ ಬೇಕು ಅನ್ನೋದು ಫಸ್ಟ್ ಕ್ಲಾರಿಟಿ ಬರಲಿ ಎಲ್ಲರಿಗೂ. ಅದೇ ಸರ್, ಮೃದು ಹುಡುಗಿರ್ ಬೇಕು, ಮದುವೆ ಮಾಡ್ಕೋಬೇಕು, ಸಂಸಾರ ಮಾಡಬೇಕು ಅಂತಾರೆ, ಅವ್ರ ಕೆಲ್ಸಕ್ಕೆ ಹೆಲ್ಪರ್ ಬೇಕು ಅನ್ನೋ ತರ ಮಾತಾಡ್ತಾರಲ್ವಾ, ಅದು ಬದಲಾಗಬೇಕಲ್ಲ. ಹೆಂಡತಿ ಬೇಕು ಅವ್ರಿಗೆ, ಹೆಲ್ಪರ್ ಎಲ್ಲ ಬೇಕಾಗಿರೋದು. ಅವ್ರನ್ನ ಅರ್ಥ ಮಾಡ್ಕೊಳ್ಳೋರು ಬೇಕು ಬೇಸಿಕಲ್ ಆಗಿ. ಆಕ್ಚುಲಿ ರಚ್ಚುನ್ ಕೇಳ್ತೀನಿ, ರಚ್ಚು ಈ ಕಲ್ಲು ಶಿಲೆ ಆಗ್ಬೋದಾ? ಬಂದವರೆಲ್ಲ ಶಿಲೆ ಆಗ್ತಾರೆ ಇಲ್ಲ ಗೊತ್ತಿಲ್ಲ, ನೀನಂತೂ ಶಿಲೆ ಆಗ್ಬಿಡ್ತೀವಿ. ನನಗೂ ಅದೇ ಡೌಟ್ ಆಗ್ತದೆ. ಬಟ್ ಏನ್ ಅನ್ಸುತ್ತೆ ಅನಿಸಿಕೆ? ನೀವ್ ಹೇಳಿದ್ರಿ ಅಲ್ಲ, ನನ್ಗೆ ಪಾರ್ಟ್ನರ್ ಬರೋ ಅಂತ ಹುಡುಗಿ ನನಗೆ ಸಪೋರ್ಟ್ ಮಾಡಬೇಕು. ಅಕಸ್ಮಾತ್ ಅವರು ಯಾವ್ದಾದ್ರು ಬೇರೆ ಪ್ರೊಫೆಷನಲ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಆಕ್ಟಿಂಗ್ ಅಲ್ಲಿ ಇರ್ಬೋದು, ಬೇರೆ ಯಾವ್ದಾರು ಇರ್ಬೋದು, ಬಟ್ ನಿಮ್ಗೆ ಇಷ್ಟ ಆಗತ್ತೆ, ಅವ್ರನ್ನ ಒಪ್ಕೊಂತೀರಾ? ಖಂಡಿತ ಮ್ಯಾಮ್, ಐ ರೆಸ್ಪೆಕ್ಟ್ ಹರ್. That's great. That's good. Thank you. Over to the angels. Yeah, angels. Actually, ಯಾರಿಗೆ ತುಂಬಾ ಸೈನ್ಸ್ ಮೇಲೆ ಇಂಟ್ರೆಸ್ಟ್ ಇರೋದು? ಯಾರಿಗೂ ಇಂಟ್ರೆಸ್ಟ್ ಇಲ್ವಾ ಸೈನ್ಸ್ ಮೇಲೆ? ಸೈನ್ಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆಲ್ಲ, ಕೆಮಿಸ್ಟ್ರಿ ಮೇಲೆ ಮಾತ್ರ ಇಂಟ್ರೆಸ್ಟ್. ಸೈನ್ಸ್ ಮೇಲೆ ಇಂಟ್ರೆಸ್ಟ್ ಇದ್ರೆ ಅಲ್ಲೇ ನಾವು ಮಾಡ್ಕೊತಿದ್ವಿ, ಇದಕ್ಕೆ ಯಾಕೆ ಬರ್ತಾ ಇದ್ವಿ ಮ್ಯಾಮ್? ಎಂತ ಮಾತೆ, ಹೊಡ್ರೆ ಚಪ್ಪಾಳೆ ಹೊಡ್ರೆ. ಮ್ಯಾಮ್, ಐ ಆಮ್ ಇಂಟ್ರೆಸ್ಟೆಡ್. ಸೈನ್ಸ್ ಅಲ್ಲ? ಹೌದು, ನಾನು PU BSc MSc ಕಂಪ್ಲೀಟ್ ನಾನು ಸೈನ್ಸೇ ತಗೊಂಡಿದ್ದು. ಆಹಾ, ನಿಜವಾಗ್ಲೂ ಈ ತರ ಇಂಟ್ರೆಸ್ಟ್ ಇರೋ ಸೈನ್ಸ್ ಹುಡುಗಿನೇ ಬೇಕು ಅಂತ ಡ್ರೋನ್ ಕಾಯ್ತಾ ಇರೋದು. ನಿಮ್ಗೆ ಯಾರನ್ನ ಹುಡುಗಿರು ತುಂಬಾ ಗೋಳೆ ಕೊಡ್ಯಾರ ಫೋನ್ ಮಾಡಿ, ಪ್ರತಾಪ್ ನಿನ್ನ ಹೆಸರಲ್ಲಿ ಕೈ ತೊಳೆಯಲ್ಲ ಕೊಯ್ಕೊಂಡ್ಬಿಟ್ಟಿದ್ದೀನಿ ಅಂತ ಯಾರಲ್ಲ ಹತ್ರ ಮಾಡಿದಾರೆ? ಆ ತರ ಏನಿಲ್ಲ ಸರ್. ರಕ್ತದಲ್ಲಿ ಲೆಟರ್ ಬರ್ದಿಯಾರ? ಇಲ್ಲ, ಒಂದಷ್ಟು ಫ್ಯಾನ್ ಪೇಜಸ್. ಅಟ್ಲೀಸ್ಟ್ ಯಾರಾದ್ರೂ ಪ್ರಪೋಸ್ ಮಾಡಿದಾರಾ? ಎಸ್ ಮ್ಯಾಮ್. ಹಾ, ಏನಂತ ರಿಪ್ಲೈ ಮಾಡಿದ್ರಿ ನೀವು? 2 ಮದುವೆ ಪ್ರಪೋಸಲ್ಸ್ ಮ್ಯಾಮ್. ವಾವ್, ನೈಸ್.
ಸರ್ ಅಂದ್ರೆ ಅವ್ರ ತಂದೆ ತಾಯಿಗೆ ಇಷ್ಟ ಆಗಿ ಅವ್ರ ಕಡೆಯಿಂದ ಬಂದಿರೋದು. ಅಚ್ಚಾ ನೀವು ರಿಜೆಕ್ಟ್ ಮಾಡಿದ್ರ? ಅಂದ್ರೆ ಈಗ್ಲೇ ಬೇಡ ಅಂದ ಸರ್ ಸದ್ಯಕ್ಕೆ. ಏನಾಗಿತ್ತ ಹುಡುಗಿಗೆ? ಆತರ ಏನಿಲ್ಲ ಸರ್, ಅವ್ರು ತುಂಬಾನೇ ಚೆನ್ನಾಗಿದ್ದಾರೆ, ಅವ್ರಿಗೆ ಒಳ್ಳೇದಾಗ್ಲಿ. ಬಟ್ ಆತರ ಏನಿಲ್ಲ. ಬಟ್ ಸಪೋಸ್ ಇವಾಗ ಯಾರನ್ನ ಇಲ್ಲೇ ನಮ್ ಸೆಟ್ ಅಲ್ಲೇ ಅನ್ಕೊಳ್ಳಿ, ಇಲ್ಲ ನಂಗೆ ಡ್ರೋನ್ ಪ್ರತಾಪೇ ಬೇಕು, ನನ್ ಬದುಕಿದ್ರು ಸತ್ತರು ಆ ಪ್ರತಾಪ್ ಜೊತೆ ಅಂತ ಹಿಡಿದು ಇಲ್ಲಿ ಬಂದು ಪ್ರಪೋಸ್ ಮಾಡಿದ್ರೆ ನಿಮ್ಮ ನಿರ್ಧಾರ ಏನಾಗಿರುತ್ತೆ? ನೋಡೋಣ ಸರ್, ಅವ್ರ ಬಗ್ಗೆ ತಿಳ್ಕೊಬೇಕಲ್ಲ ಫಸ್ಟ್. CBI CCB ಅದಕ್ಕೆಲ್ಲ ಕೊಡ್ತೀರಾ ಹೆಂಗೆ? ಸರ್ ಏನೂ ಇಲ್ಲ ಸರ್, ಪರ್ಸನಲ್ ಲೈಫ್ ಅಂತ ಬಂದ್ರೆ ನಾನೊಬ್ಬ ಪರ್ಸನ್ ಸರ್, ನಾನೊಬ್ಬ ವ್ಯಕ್ತಿ, ಅವ್ರ ವ್ಯಕ್ತಿತ್ವ ನೋಡ್ತೇನೆ ಸರ್. ನಿಜವಾಗ್ಲೂ ಈ ಒಂದು ಚಿನ್ನದಂತ ಹುಡುಗಂಗೆ ಚಿನ್ನದಂತ ಹುಡುಗಿನ ಸೇರಿಸುವಂತ ಜವಾಬ್ದಾರಿ ನಿಮ್ಮ ಮೆಂಟರ್ಸ್ ಕೈಲಿದೆ. ಸೊ ಮತ್ತೊಮ್ಮೆ ಈ ಒಂದು ಕಲ್ಲನ್ನ ಶಿಲೆಯಾಗಿ ಮಾಡುವಂತ ಜವಾಬ್ದಾರಿ ನಿಮ್ ಕೈಲಿದೆ. ಈಗ ಡ್ರೋನ್ ಪ್ರತಾಪ್ ಅವರಿಗೆ ಎಷ್ಟು ಜನ ಏಂಜಲ್ಸ್ ರೋಸ್ ನ ಕೊಡ್ತೀರಾ? ಪ್ರತಾಪ್ ಅವರೇ ಅಲ್ಲಿ ಹೋಗ್ತಾ ಇರಿ. ಏನಾಯ್ತು? ಅಯ್ಯೋ ಇಲ್ಲೇ ನಾಚಿಕೆ. ಬ್ರಹ್ಮಚಾರಿ ಬಾಡ್ರಲ್ಲಿದ್ಯಾ ಶೋಭನ ಒಂದ್ ಮಾತು ಬರುತ್ತೆ ಹೋಗುತ್ತೆ, ತಲೆ ಕೆಡ್ಸ್ಬಿಡಿ ಬನ್ನಿ. ಅಲ್ಲ ಸರ್, ಅಲ್ಲಿಗೆ ಹೋಗ್ಬೇಕಾ? ಇಲ್ಲಿ ನಿಮ್ ಜೂನಿಯರು ಹೋಗ್ಬೇಕಂತ ಕೇಳ್ತಿದಾರೆ ಕಣೋ. ಅಕ್ಕ ಇದಕ್ಕೆಲ್ಲ ನಾಚಿಕೆ ಇದ್ರೆ ನಾವೆಲ್ಲ ಸೂಸೈಡ್ ಮಾಡ್ಕೋಬೇಕಾಗಿತ್ತು. ಇದಕ್ಕೆಲ್ಲ ನಾಚಿಕೆ ಆಯ್ತವ್ರು ಊಹಿಸ್ಕೊಂಡೆ. ಏನಿಲ್ಲ, ಇವಾಗ ಅಲ್ಲಿ ಹೋಗಿ ಅವ್ರು ರೋಸ್ ಕೊಡ್ತಾರೆ, ಯಾಕೆ ಅಂತ ಒಂದು ಮಾತು ಹೇಳ್ತಾರೆ, ಮನ್ಸ್ಗೆ ಹಾಕೋಬಿಡಿ ಅಷ್ಟೇ. ಓಕೆನಾ? ಎಷ್ಟು ರೋಸ್ ಸಂಪಾದನೆ ಮಾಡ್ತೀರಾ ಅಂತ ನೋಡೋಣ. ಓಕೆ, ರೆಡಿ, ಗೋ ಫಾರ್ ಇಟ್. ಇವರೇ ನೋಡಿ, ನೀವೇನ್ ಕೆರೆ ದಡ ಆಡ್ತಾ ಇಲ್ಲ, ಈ ಕಡೆ ಬನ್ನಿ ಮಿಸ್ಟರ್ ಪ್ರತಾಪ್. ರೆಡಿ, ಒಂದು ನಿಮಿಷ ಇರಿ. ಅಕಾರ್ಡಿಂಗ್ ಟು ನ್ಯೂಟನ್ಸ್ ಥರ್ಡ್ ಲಾ, For every action there is opposite and equal reaction. Exactly. Show your reaction. ಹಲೋ ಮ್ಯಾಮ್, ನಮಸ್ತೆ. ಆಧಾರ್ ಕಾರ್ಡ್ ತಗೊಳಕ್ ಬಂದ್ರೆ ಗುರುವೇ ಒಂಚೂರು ಕರೆಕ್ಟಾಗಿ ಕೇಳಮ್ಮ, ಇದು ಯಾವುದೇ ಅದು. ನಮಸ್ಕಾರ. ನಮಸ್ಕಾರ ಮ್ಯಾಮ್. ನಾವೇ ಆಫೀಸಲ್ಲಿ ಇದೀವ, ನಾವು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ನೋಡಿ, ಅವ್ರಿಗೆ ಬೇಕಾಗಿರೋದು ಅವ್ರ ಕೆಲಸದಲ್ಲಿ ಹೆಲ್ಪ್ ಮಾಡೋ ಹುಡುಗಿ, ಕ್ವಶನ್ ಮಾಡೋ ಹುಡುಗಿ ಅಲ್ಲ. ಇತ್ತ ಇದ್ರೆ ರೋಸ್ ಕೊಡಿ. ಇಲ್ಲ ರವಿ ಸರ್ ಹೇಳಿಲ್ವಾ, ಹೆಲ್ಪರ್ ಹುಡುಕ್ತಾ ಇದಾರೆ ಅವರು. ನಾವ್ ಹೆಲ್ಪರ್ನ ಹುಡ್ಕೊಡಕ್ ಆಗೋದಿಲ್ಲ. ಬನ್ನಿ ಬನ್ನಿ, ಹೋಗಿ ಮುಂದೆ ಹೋಗಿ. ಮ್ಯಾಮ್ ಎಸ್, ಅವ್ರ ಹೆಸರು ಅಭಿಜ್ಞಾ ಅಂತ. ಮಾಮಲ್ಲ ನನ್ನ ಹೆಸರು. ಓಕೆ ಅಭಿಜ್ಞಾ ಅವರೇ, ಮುಂದೆ ಹೇಳಿ. ನಿಮ್ಗೆ ಇಷ್ಟ ಆದ್ರೆ ರೋಸ್ ಕೊಡಿ. ಏನ್ ಮುಂದೆ ಹೇಳಿ ಬೇಗ. ನಾನು ಫಸ್ಟ್ ರೋಸ್. ನಿರಂಜನ್ ಯಾಕೆ ಗೊತ್ತಾ, ನಾನು ತುಂಬಾ ಮಾತಾಡ್ತೀನಿ, ಅವ್ರು ತುಂಬಾ ಮೌನವಾಗಿರ್ತಾರೆ. ಇಬ್ರದ್ದು ಬ್ಯಾಲೆನ್ಸ್ ಆಗುತ್ತೆ, ಮೌನ ಮತ್ತೆ ಮಾತು. ಅದಕ್ಕೇನೆ ಮೊಟ್ಟ ಮೊದಲ ಹೂವ ಅಭಿಜ್ಞಾ ಕಡೆಯಿಂದ. ಅಪೇಕ್ಷಾ ಹೇಳಿ ಏನಾದ್ರು. ಇದು ನಾನು ಈವರೆಗೂ ಕೊಟ್ಟಿಲ್ಲ, ಇದೇ ನನ್ನ ಮೊದಲನೇ ಹೂ ನಿಮಗ್ ಕೊಡ್ತಾ ಇರೋದು. ಕೆಮಿಸ್ಟ್ರಿ ಇಷ್ಟ ನಿಮ್ಗೆ? ಅದು ನನಗೆ ಗೊತ್ತಿಲ್ಲ, ಇವರು ನಡೆದು ಬಂದಿರೋ ದಾರಿ ಎಲ್ಲಾನು ಫೇಸ್ ಮಾಡ್ಕೊಂಡು ಆ ಕಾನ್ಫಿಡೆನ್ಸ್ ನಿಮ್ಗಿದೆಯಲ್ಲ, ಅವಾಗ ಆ ಕಾನ್ಫಿಡೆನ್ಸ್ ನನಗೂ ಬಂತು, ನಿಮ್ ಜೊತೆ ನಾನು ಕೆಲಸ ಮಾಡಬಹುದು ಅಂತ. ಆ್ಯಂಡ್ ಬಟ್ ಒಂದೆರಡು ವಿಷಯ ಇದೆ, ನೀವು ಸ್ವಲ್ಪ ಬೇಗ ಬೇಗ ಮಾತಾಡ್ಬೇಕು, ನಂಗೆ ಪೇಷನ್ಸ್ ಇಲ್ಲ. ಶೋರ್ ಮ್ಯಾಮ್, ಪಟ 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 ಅಂತ ಮಾತಾಡ್ಬೇಕು. ಮುಂಬರುವ ದಿನಗಳಲ್ಲಿ ಅವರು ಎಕ್ಸ್ಪೆರಿಮೆಂಟ್ ಅಲ್ಲಿ ಭಾಗವಹಿಸಿ ಪಟ 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 ಮಾತಾಡ್ತಾರೆ. ಎಸ್, ಕವಿ ಪೂವಯ್ಯ. ಕವಿ ಅಕ್ಕ. ಕವಿ ಅಕ್ಕನ ಅಲ್ಲ. ಓ ಗೋಪಾಲ್ ಸ್ವಾಮಿ, ಥ್ಯಾಂಕ್ ಯು. ಇಲ್ಲ, ನನಗೆ ನಾನು ಕೊಟ್ಟಿರೋ ರೀಸನ್ ಬಂದು ಬಿಕಾಸ್ ನಾನು ಡ್ರೋನ್ನ ನೋಡಿರೋ ಹಂಗೆ ತುಂಬಾ ಚಾಲೆಂಜಿಂಗ್ ಆಗಿದೆ ಆಕ್ಚುಲಿ ಇವ್ರ ಕ್ಯಾರೆಕ್ಟರ್ನ. ಇಲ್ಲ ಅವ್ರು ಇದನ್ನ ಚೇಂಜ್ ಮಾಡೋದು. ಸೊ ಐ ಗೆಸ್ ಐ ಆಮ್ ರೆಡಿ ಟು ಚೇಂಜ್ ಮೈ ಬ್ರದರ್. ಬಹಳ ಸಂತೋಷ. ಮುಂದೆ ನಮಸ್ತೆ ಮ್ಯಾಮ್. ನನ್ನ ಹೆಸರು ಸುಕೃತ ಅಂತ. ನಮಸ್ತೆ. ನೀವೇನಾದ್ರೂ ಮಾತಾಡ್ತೀರಾ? ಮ್ಯಾಮ್ ಮಾತಾಡಿ. ತಗೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ರಮೋಲಾ. Opposite poles attract each other like poles ಟ್ರಿಪಲ್ ಈಚ್ ಅದರ್. yes. so ಇವರು ಸೀರಿಯಸ್ ಆಗಿದ್ರೆ ನಾನು ಸ್ವಲ್ಪ ಮಿರರ್ ತರ, ಇವ್ರು ಸೀರಿಯಸ್ ಆಗಿದ್ರೆ ನಾನು ಸೀರಿಯಸ್ ಆಗಿ ಇರ್ತೀನಿ. ಸೊ ಹಿಂಗಾಗ್ಬಿಡುತ್ತೆ. ಸೊ ಐ ಥಿಂಕ್ ನಮ್ದು ಕಾಂಬಿನೇಷನ್ ತುಂಬಾ ಪ್ಯಾಥೋ ಆಗ್ಬಿಡುತ್ತೆ ಅಂತ. ಸೊ ಐ ಡೋಂಟ್ ನೋ. ಎಸ್, ಅಮ್ರಿಠಾ ಅಂತ ಅವ್ರ ಹೆಸರು.
ನೋ ಮ್ಯಾಮ್, ಇಲ್ವಾ? ಇವಾಗಿಲ್ಲ, ಸಾರಿ. ಓಕೆ. ನಾನು ಫಸ್ಟ್ ಕೊಡೋದು ಬೇಡ ಅನ್ಕೊಂಡೆ, ಬಟ್ ಅವಾಗಲೇ ಅವರು ಫಸ್ಟ್ ರೋಸ್ ಇಸ್ಕೊಂಡ ತಕ್ಷಣ ಅವ್ರ ರಿಯಾಕ್ಷನ್ ನೋಡಿ ಗೊತ್ತಾಗೋಯ್ತು ಇವ್ರ ಬಾಡಿಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ಬಹುದು ಅಂತ. ಸೊ ಅದಕ್ಕೆ ಟ್ರೈ ಮಾಡೋಣ. ಎಂತ ರಾಸಾಯನಿಕ ಹುಡುಗಿ, ಮೈ ಗಾಡ್. ಡ್ರೋನ್ ಪ್ರತಾಪ್ ಅನ್ಬೋದಾ ನಿಮ್ಗೆ? ನೀವು ಬೇಕಾದ್ರೆ ನನ್ನನ್ನ ಹೆಲಿಕಾಪ್ಟರ್ ಗಗನ ಅಂತ ಹೇಳಿ. ಏನ್ ಗೊತ್ತಾ ಡ್ರೋನ್ ಪ್ರತಾಪ್, ಇಲ್ಲಿ H2SO4 ವರ್ಕ್ ಆಗಲ್ಲ, ಓನ್ಲಿ 143 ವರ್ಕ್ ಆಗುತ್ತೆ. ನಾನೇನಾದ್ರೂ ನಿಮ್ ಮೆಂಟರ್ ಆದ್ರೆ ಅದನ್ನ ಹೇಳ್ಕೊಡಕ್ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ನರ್ವಸ್ ಆಗಬೇಡಿ, ಇದು ನಿಮ್ಮ ಲೈಫ್ ಚೇಂಜಿಂಗ್ ಪ್ಲಾಟ್ಫಾರ್ಮ್. ಚೆನ್ನಾಗಿ ಮೋಟಿವೇಶನ್ ಸ್ಪೀಚ್. 1 2 3 4 5 6 7 8 9 ಇಷ್ಟು ರೋಸ್ ಬರುತ್ತೆ ಅನ್ನೋ ನಂಬಿಕೆ ಇತ್ತ ಡ್ರೋನ್? ಇಲ್ಲ. ಎಷ್ಟು ಬರುತ್ತೆ ಅಂತ ಅನ್ಕೊಂಡಿದ್ದು? ಮೋಸ್ಟ್ಲಿ ಅವ್ರು ತೋರಿಸಿದ್ ನೋಡಿ ಮೈಂಡ್ ಸೆಟ್ ಬೇರೆ ಅಂತ ಇದ್ ಮಾಡ್ಬೋದು ಅಂತ ಅನ್ಕೊಂಡೆ. ಶೋ ಆಗಿರೋದ್ರಿಂದ ಅವರೇ ಒಂದು ಮ್ಯಾಚ್ ಮಾಡ್ಬೋದು ನಾನು ಅನ್ಕೊಂಡೆ, ಬಟ್ ಜೆನ್ಯೂನ್ಲಿ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು. ಆಕ್ಚುಲಿ ಗಮನಿಸಿರ್ಬೋದು, ಅವ್ರು ರೋಸ್ ತಗೋಬೇಕಾದ್ರೆ ಎಲ್ಲಿ ಕೈ ಟಚ್ ಆಗುತ್ತೋ ಅಂತ ಗುಲಾಬಿಯ ತುದೀಲಿ ಹಿಡ್ಕೊಂಡು ತಗೊಂಡ್ರದು. ಅಷ್ಟು ನಯ ವಿನಯ. ಎಲ್ಲಿ ಸಿಗ್ತಾರೆ ಇಂಥವ್ರು? ಒಡೆರೆ ಚಪ್ಪಾಳೆ. ಇಷ್ಟು ಪ್ರೀತಿಯನ್ನ ಸಂಪಾದಿಸಿದಿರಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಒನ್ಸ್ ಅಗೇನ್ ವೆಲ್ಕಮ್ ಟು ಭರ್ಜರಿ ಬ್ಯಾಚಲರ್ ಸೀಸನ್ 2. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಭರ್ಜರಿ ಬ್ಯಾಚಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯವಿದೆ. ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಇವರು ನೋಡೋದಕ್ಕೆ ತುಂಬಾನೇ ಸೈಲೆಂಟ್, ಮೈಕ್ ಹಿಡಿದ್ರೆ ವೈಲೆಂಟು. ಉತ್ತರ ಕರ್ನಾಟಕದ ಟ್ಯಾಲೆಂಟು. ಸ್ವಾಗತಿಸೋಣ ಸೈಲೆಂಟ್ ಸುನಿಲ್ ಆನ್ ಸ್ಟೇಜ್. ಜೀವನ ಸಾಕಾಗಿದೆ, ಪ್ರೀತಿಸೋ ಜೀವವು ಬೇಕಾಗಿದೆ. ಹುಡುಕಾಟದ ಪಯಣ ಸಾಕು, ಬರುವೆಯ ನನ್ನ ಕಾಣಲು. ನೀ ಸಿಗೋವರೆಗೂ ನಗೋವರೆಗೂ ಕಾದಿರುವೆ. ಓ ಬಾ ಮನೆವರೆಗೂ ಕೊನೆವರೆಗೂ ಕಾದಿರುವೆ. ಓ ನಿನ್ನೆ ಮೊನ್ನೆವರೆಗೂ ನಾ ಸೊನ್ನೆಯಾಗಿ ಇದ್ದೆನ, ನಿನ್ನ ಕಂಡು ಮರೆತೆ ನನ್ನೆನ. ಜನುಮ ಜನುಮದಿಂದಲೂ ನಂಟು ಉಂಟು ನಮ್ಮಲಿ, ಎಂತ ಚಂದ ಇಂಥ ಬಂಧನ. ಜಗಮರೆಸೋ ಅನುಸರಿಸೋ ಹೊಸತನದ ಸ್ನೇಹಿತೆ ನೀ. ಹಗಲಿರುಳು ಜೊತೆಗಿರಲು ಹೃದಯಗಳು ಹಾಡಿತೆ. ಸರಸಮಯ ಪ್ರತಿ ಸಮಯ ಪದಗಳ ಸಾಲು ಸಾಲು ಕವನವಾಯಿತೆ. ನಿನ್ನೆ ಮೊನ್ನೆವರೆಗೂ ನಾ ಸೊನ್ನೆಯಾಗಿ ಇದ್ದೆನ, ನಿನ್ನ ಕಂಡು ಮರೆತೆ ನನ್ನೆನ.
ನಮ್ಮ ಸುನಿಲ್ ಬಗ್ಗೆ ನಾ ಹೇಳಲೇಬೇಕು. ಸರಿಗಮಪ ಕಂಡಂತಹ ಅದ್ಭುತವಾದಂತಹ ಸಿಂಗರ್ಸ್ ಗಳಲ್ಲಿ ಸುನಿಲ್ ಕೂಡ ಒಬ್ರು. ಉತ್ತರ ಕರ್ನಾಟಕದ ಪ್ರತಿಭೆ. ಓನ್ ಕಂಪೋಸ್ ಮಾಡ್ತಾರೆ. ತುಂಬಾನೇ ಶ್ರದ್ಧೆ ಭಕ್ತಿಯಿಂದ ಸಂಗೀತನ ಕಲ್ತು ಇವತ್ತು ಆ ಕ್ಷೇತ್ರದಲ್ಲಿ ಬಹಳ ಹೆಸರು ಮಾಡಿದ್ದಾರೆ. ಸುನಿಲ್, ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ಸ್ಗೆ ಏನಕ್ಕೆ ಬಂದಿದ್ದು? ಇಲ್ಲೆಲ್ಲ ಇಷ್ಟು ಜನ ಹುಡುಗಿರಿದ್ದಾರೆ. ಹುಡುಗಿರ ಹತ್ರ ಹೆಂಗಿರಬೇಕು, ಹೆಂಗ್ ಕೇರ್ ಮಾಡಬೇಕು, ಅವ್ರೊಳಗಡೆ ಒಂದು ಫೀಲಿಂಗ್ಸ್ ಇರುತ್ತಲ್ಲ. ಸೊ ಸುನಿಲ್ ಬಗ್ಗೆ ವಿಟಿ ಇದೆ ನೋಡೋಣ. ವಿಟಿ ಪ್ಲೀಸ್. ನಾಡಿ ಸೆಂಟು ಕಳ್ಳಾರಿ ಕಳ್ಳಾರಿ, ನಾನು ಇನ್ನೋಸೆಂಟು ಸುನಿಲಾರಿ. ನಮ್ಮ ಉತ್ತರ ಕರ್ನಾಟಕದ ಹುಡುಗ ಸುನಿಲ ಬೆಂಗಳೂರಿಗೆ ಹೋಗಿದ್ದ. ನಾನು ಇನ್ನೋಸೆಂಟು ಸುನಿಲ. ಸರಿಗಮಪ ಸೀಸನ್ 13 ವಿನ್ನರ್ ಆಗಿ ಅಲ್ಲಿ ಏನೋ ಹಕೀಕತ್ ಮಾಡ್ಯಾನ ಅನ್ನೋ ಕತಿ ಹೇಳ್ತಾನ ನೋಡ್ರಿ. ಬೆಂಗಳೂರಲ್ಲಿ ಒಂದು ದೊಡ್ಡ ಪಂಚರ್ ಅಂಗಡಿ ಇಟ್ಟಿದೆ. ಆ ಪಂಚರ್ ಅಂಗಡಿ ಮುಂದೆ ದಿನ ಒಂದು ಹುಡುಗಿ ಬೈಕ್ ತೊಗೊಂಡು ಹೋಗ್ತಾಳು, ಸ್ಕೂಟಿ ತೊಗೊಂಡು. ಒಂದಿನ ಏನಾಯ್ತು, ಅವಳು ಗಾಡಿ ಪಂಚರ್ ಆಯ್ತು ನಮ್ಮ ಪಂಚರ್ ಅಂಗಡಿ ಮುಂದೆ. ಅವ ನಂಬಲ್ಲೇ ಬಂದ್ಲು. ಒಂದು ಪಂಚರ್ ಆಕಾಶಿಗೆ ಆಕಿ ನನಗೆ ಲವ್ ಆಯ್ತು. ಪಿಕ್ಚರ್ ಕತೆ ಹೇಳ್ತಾನೆ ಬರ್ಲೆ. ಕತೆಗಳನ್ನ ಕಟ್ಟಿ ಹೇಳೋದ್ರಲ್ಲಿ ನಮ್ಮ ಹುಡುಗ ದೊಡ್ಡ ಕತೆಗಾರ ಅದಾನ್ರಿ. ಬರೀ ಸಿನಿಮಾ ಕತೆ ಹೇಳಿ ಎಲ್ಲಾರನು ನಮ್ಸಾಕತ್ತಾನ್ರಿ. ನೋಡಿ ಇವಾಗ ನನ್ನ ಪರಿಸ್ಥಿತಿ ನಿನ್ ಜೊತೆ ಇರೋದೆ ಪರ ಕರ್ಕೊಂಡು ಕೂತಿದ್ದೀನಿ. ನಮ್ ದೋಸ್ತ ಇಷ್ಟೋ ತನಕ ಎಲ್ಲರಿಗೂ ಫಿಲ್ಮ್ ಕತೆ ಹೇಳಿ ಅಮರ್ಸನ. ಇವಾಗ ನೋಡ್ರಿ ನಮ್ ದೋಸ್ತಂದು ಅಸಲಿ ಕತೆನ. ಉಡಾಳಾಗಿದ್ ನಮ್ ಹುಡುಗ ಅವ್ರ ತಂದಿ ತೀರ್ಕೊಂಡ ಮೇಲೆ ಸಂಗೀತನ ಇಷ್ಟಪಡೋಕ್ ಶುರು ಮಾಡ್ದ. ಕಾಯುತ್ತಿರುವೆ ನಾನು, ನಿನ್ನ ದಾರಿ ಕಾಯುತ್ತಿರುವೆ ನಾನು, ಬರುವೆ ನೀ ಬೇಗ ನನ್ನ ಬಳಿಗೆ, ನನ್ನ ಜೀವ ನೀನೆ ಅಪ್ಪ ಅಪ್ಪ ನನ್ನಪ್ಪ ಬಾರಪ್ಪ. ಯಾಕ್ಲೆ ಮಗ ನೀ ಬೆಂಗಳೂರಿಗೆ ಹೋದಾಗಿಂದ ಎಲ್ಲರೂ ನಿಂಗೆ ಫೀಲಿಂಗ್ ಸ್ಟಾರ್ ಅಂತ ಕರೀತಾರಲ್ಲ? ಬಿಟ್ಟು ಹೋಗುತ್ತಿರುವೆ ನನ್ನ ನೀವೊಬ್ಬಂಟಿ ಮಾಡಿ ಚಿನ್ನ. ಯಾವಾಗಲೂ ಎಲ್ಲರೂ ಸುನಿಲ ಬರೀ ಫೀಲಿಂಗ್ ಸಾಂಗೇ ಹಾಡ್ತಾನೆ, ಅವನಿಗೇನು ಬ್ರೇಕಪ್ ಆಗಿದ್ದೇನೆ ಅಂತಾರೆ. ಇಲ್ಲ, ಯಾವುದೇ ಬ್ರೇಕಪ್ ಆಗಿಲ್ಲ, ಏನೂ ಆಗಿಲ್ಲ. ಮಗ ನಿಂಗೆ ಯಾವ ತರ ಹುಡುಗಿ ಇಷ್ಟ ಅಲ್ಲೇ? ಯಾವ ಹುಡುಗಿ ನೋಡಿದ್ರು ನಾಚ್ಕೋತಿ? ಯಾವ ತರ ಹುಡುಗಿ ಬೇಕು? ನನಗೆ ಯಾವ ಥರ ಇಷ್ಟ ಅಂದರೆ, ಪರ್ಸನಲ್ ಆಗಿ ನನಗೆ ಲವ್ ಮ್ಯಾರೇಜೇ ಇಷ್ಟ. ಯಾಕಂದರೆ ಇವತ್ತಿನ ಜನ್ರೇಷನಲ್ಲಿ ಯಾರು ಹೆಂಗಿರ್ತಾರಂತ ಗೊತ್ತಿರಲ್ಲ. ಹಾಗಾಗಿ ಲವ್ ಮಾಡಿದ್ರೆ ಯಾರು ಏನಂತನೂ ಅರ್ಥ ಆಗುತ್ತೆ. ನಮ್ಮ ಜೀವನ ಏನು, ಮುಂದೆ ಹೆಂಗೆ ಹೊಂದ್ಕೊಂಡಿರ್ಬೇಕು ಅಂತಲೂ ಗೊತ್ತಾಗುತ್ತೆ. ಅದನ್ನು ಕಲಿಯೋಕೆ ನಾನು ಇವಾಗ ಭರ್ಜರಿ ಬ್ಯಾಚುಲರ್ ಶೋಗೆ ಬರ್ತಾ ಇದ್ದೀನಿ. ಅಲ್ಲಿ ರವಿ ಸರ್ ಇರ್ತಾರೆ, ಹಾಗೆ ರಚಿತಾ ಮೇಡಮ್ ಇರ್ತಾರೆ. ಸೊ ಅವರಿಂದ ಕಲಿಯೋದು ತುಂಬ ಇದೆ, ಕಲಿತೀನಿ. ಸುನಿಲ್, ನಿಮ್ಮ ಡ್ರೀಮ್ ಗರ್ಲ್ ಹೇಗಿರ್ಬೇಕು ಅಂತ ಈಗ ತಾನೇ ವಿಟಿಲ್ ನೋಡಿದ್ವಿ. ಬಟ್ ನೀವು ಒಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ಬಿಡಿ. ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಫಸ್ಟ್ ಅದು ಗೆದ್ದಾಗ ಬರೋಳು ಬೇಡ, ಬಿದ್ದಾಗ ಬಿಟ್ಟು ಹೋಗೋಳು ಬೇಡ, ಗೆದ್ರು ಸೋತರು ಜೊತೆಗಿರೋಳು ಒಬ್ಳು ಇದ್ರೆ ಸಾಕಷ್ಟೇ. ಜಜಸ್ ಕೇಳ್ಬೋಣ. ರವಿ ಸರ್, ಲವ್ ಗುರು. ಅದೇ ಬರೀ ಫೀಲಿಂಗ್. ಅವನಿಗೆ ಲವ್ ಮಾಡೋದು ಈಸಿ ಅವ್ನಿಗೆ. ಆಕ್ಚುಲಾಗಿ ಹಾಡುಗಳು ಬಿಡ್ತಾ ಹೋದ್ರೆ ಸಾಕು. ಕವನ ಬಿಡ್ಬೋದು. ಕವನ ಬರೀತ್ಯಾ? ನಾನು ಲಿರಿಕ್ಸ್ ಬರೀತೀನಿ ಸರ್. ಬಿಡು ಒಂದು ಕವನ ಬಿಡು. ಯಾರ ಮೇಲೆ ಈಗ? ಓಕೆ, ಅಲ್ಲಿ ಲಾಸ್ಟ್ ಅಲ್ಲಿ ಈ ಕಡೆ ಇದಾರಲ್ಲ, ಅಂಬರೀಷ. ಅಂಬರೀಷ, ಹೌದು. ನೀವೇ ಬನ್ನಿ ದಯವಿಟ್ಟು, ಅವ್ರಿಗೊಂದು ಇನ್ಸ್ಪಿರೇಷನ್ ಸಿಗುತ್ತೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ಬೇಕಾಯ್ತು. ಓಕೆ. ಏನು ಅಲ್ಲಿ ನೋಡಲ್. ಮುದ್ದು ಮುಖದ ಹುಡುಗಿ, ನಿನ್ನ ಕೆನ್ನೆ ಕಚ್ಚಲ ಬೆಡಗಿ, ನನ್ನ ಕಾಡುತ್ತಿರುವ ಹುಡುಗಿ, ಪ್ರೀತಿಯ ನಿನಗಾಗಿ ಬರುವೆನಿ. ಕಣ್ಣು ಮುಚ್ಕೊಂಡು ಆಡು ಅನ್ನ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹಾಡ್ಬೇಕು. ಓಕೆ ರೆಡಿ? ನಡಕ್ಬಾರ್ದು. ಓಕೆ ನಡಕ್ತಾ ಇದ್ದೀನಾ? ಕೈ ಇಟ್ಕೊಂಡು ಹೋಗಮ್ಮ. ನೀನೇ ಕೊಡಮ್ಮ, ಸಪೋರ್ಟ್ ಕೊಡು ಅವನಿಗೆ. ತಯಾರು ಮಾಡಿ ರೆಡಿ ಮಾಡೋವನ್ನ. ತುಂಬ ಅನ್ನಕ್ಕಿನ್ಯಾ?
ಥ್ಯಾಂಕ್ ಯು ಅಮೃತ. ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು. ಏನ್ ಅನ್ಸುತ್ತೆ ರಚ್ಚು, ಈ ಒಂದು ಕಲ್ಲು ಶಿಲೆ ಆಗ್ಬೋದಾ? ಹಿ ಹ್ಯಾಸ್ ಅ ಗುಡ್ ಹಾರ್ಟ್, ಹಿ ಇಸ್ ವೆರಿ ಸಾಫ್ಟ್, ವೆರಿ ಈಸಿ ಟು ಹ್ಯಾಂಡಲ್ ಅಂತ ಅನ್ಸುತ್ತೆ. ಸುನಿಲ್ ವಾಯ್ಸ್ ಅಲ್ಲೇ ಎಲ್ರನ್ನು ಫಿದಾ ಮಾಡ್ಬಿಟ್ಟಿದ್ದಾರೆ. ಸುನಿಲ್, ಸೊ ಯು ಟೆಲ್ ಮಿ ನಾವ್, ಯಾರು ನಿಮ್ಮ ಮೆಂಟರ್ ಆಗ್ಬೇಕು ಅನ್ನೋ ಆಸೆ? ಯಾರಾದರೂ ಪರವಾಗಿಲ್ಲ ಮೇಡಮ್. ಬಹಳ ಒಳ್ಳೆ ಉತ್ತರ. ಈ ಉತ್ತರಕ್ಕೆ 10,000 ರೂಪಾಯಿ ನನ್ನ ಕಡೆಯಿಂದ. ಕೇಳಿದ್ದು ಪಟ್ಟಂದ್ ಯಾರೊಬ್ರು ಹೇಳ್ಬೇಕು. ಯಾರು ಮತ್ತೆ ಈ ಲಾಸ್ಟ್ ಅಮೃತ ಬೇಕು ಅಂತಾರೆ. ಸ್ವಲ್ಪ ಮಾತಾಡೋದು ಸ್ವಲ್ಪ ನೋಡಿ, ಅವಾಗೆಲ್ಲ ಏನೇನೋ ಪದ ಏನೇನೋ ಹೇಳ್ತಾರೆ. ಸ್ವಲ್ಪ ಮಾತಾಡ್ಬೇಕಾದ್ರೆ ಅದು ಇನ್ನೂ ಕ್ಲೋಸ್ ಆಗಕ್ಕೆ ಬೇಗ ಇದಾಗುತ್ತೆ ಅಂತ. ಅದೇ ನಾನು ಏನೋ ಹೇಳ್ತೀನಿ ಅಂತ ಹೇಳ್ತಿದ್ದೆ, ತಾಯಿ ಯಾರನ್ನ ಹೇಳ್ಕೊಟ್ರಪ್ಪ ಅವ್ರಿಗೆ ದಯವಿಟ್ಟು. ಏಂಜಲ್ಸ್, ಎಷ್ಟು ಜನಕ್ಕೆ ಸುನಿಲ್ ಇಷ್ಟ ಆದ? ಕೈ ಎತ್ತಿ. ಅಮೃತ ಬಿಟ್ರೆ ಯಾರಿಲ್ವಲ್ಲ ಗುರು. ಅಮೃತ ಓನ್ಲಿ 1 ರೋಸ್. ಅವ್ರು ಚೆನ್ನಾಗಿ ಹಾಡಾಡ್ತಾರಂತ ರೋಸ್ ಕೊಡ್ತೀನಿ ಬೇಕಿದ್ರೆ. ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ ಅಂತ. ಅವ್ರ ವಾಯ್ಸ್ ಕೇಳಿದ್ರೆ ಲವ್ ಆಗೋ ತರ ಇದೆ. ಸೊ ಇವ್ರಿಗೆ ಇನ್ನ ಜಾಸ್ತಿ ಗ್ರೂಮಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ್ಲೇ ಆಲ್ರೆಡಿ ಅವರು ಹಾಫ್ ಗ್ರೂಮ್ ಆಗೇ ಹೋಗ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇಂಟ್ರೆಸ್ಟ್ ಇಲ್ಲ ಗ್ರೂಮ್ ಮಾಡಕ್ಕೆ. ನನಗೆ ಗೊತ್ತು ನಿಮ್ಗೆ ತುಂಬಾ ನಾಚಿಕೆ ಆಗುತ್ತೆ ಅಂತ, ತುಂಬಾ ಹೆದರಿಕೆ ಇದೆ ಅಂತ, ಬಟ್ ಐ ನೋ ನೀವು ಗ್ರೂಮ್ ಆಗ್ತೀರಾ ಅಂತ. ಸೊ ನನ್ನ ಪ್ರಯತ್ನ ಕೊಡ್ತೀನಿ. ಥ್ಯಾಂಕ್ ಯು. Once again, welcome to Bharjari Bachelor Season 2. Bharjari Bachelor Season 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯವಿದೆ. ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಮತ್ತೆ ನಾಳೆ ಕೂಡ ಇನ್ನೊಂದಷ್ಟು ಭರ್ಜರಿ ಬ್ಯಾಚುಲರ್ಸ್ ಗಳನ್ನ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಇದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ಗ್ರ್ಯಾಂಡ್ ಓಪನಿಂಗ್, co-powered by Fanta. Special partners Arvind Properties, Finolex Cables Limited, Arun Ice Creams, Malleshwaram Sudarshan Silks, Magosa Road, Bengaluru, India Gate. Digital streaming partner ZEE5. ಮತ್ತೆ ನಾಳೆ ಸಿಗೋಣ. Take care, good night, lots of love, thank you.